ನಿನ್ನ ಮೊದಲನೇ ಗೆಲುವು. ಗುರಿ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ಇರಬೇಕು. ಪರಿಶ್ರಮ ನಿನ್ನ ಗುಣ ಆಗಿರ್ಬೇಕು. ಧೈರ್ಯ ನಿನ್ನ ಉಸಿರಾಗಿರ್ಬೇಕು. ಹೋರಾಟದ ಶಕ್ತಿ ನಿನ್ನ ಆತ್ಮದಲ್ಲಿರಬೇಕು. ನಾವು ಬೇಟೆ ಆಡ್ತೀವ ಇಲ್ಲ ನಾವು ಬೇಟೆ ಆಗ್ತೀವ ಅನ್ನೋದನ್ನ ಕಂಡು ಹಿಡ್ಕೊಂಡಿರ್ಬೇಕು. ಇವತ್ತಿನಿಂದ ನಿನ್ನ ಹೋರಾಟದ ಬೇಟೆ ಶುರು. ಸಿದ್ಧ. ಎಲ್ಲರೂ ಬೇಟೆ ಆಡ್ತಾರೆ, ಆದ್ರೆ ಹುಲಿ ತರ ಯಾರು ಬೇಟೆ ಆಡೋದಿಲ್ಲ. ಈ ಹುಲಿನ ಬೇಟೆ ಆಡ್ಬೇಕಂತಂದ್ರೆ ಹುಟ್ಟುತ್ತಾನೆ ಹಚ್ಚಾಕ್ಸ್ಕೊಂಡ್ ಬಂದಿರ್ಬೇಕು. No, sir. Please, sir. No. Mr. Robert, let's end this here. No, I need more time. Please, sir. Please. Sir! No. Mr. Robert, just tell the truth. I served you for ages. Why should I do this? Believe me, sir. Believe me. Please, sir. ಇಷ್ಟು ವರ್ಷ ನನ್ನ ಜೊತೆ ಪ್ರೀತಿಯಿಂದ ಕೆಲಸ ಮಾಡಿದ್ಯಾ? Please, sir. ಅದನ್ನ ನಂಬಿಕೆ ಉಳಿಸ್ಕೊಂಡಿಲ್ಲ. No, sir. Believe me. ಐ ಪಿಟಿ ಯು ಮೈ ಫ್ರೆಂಡ್. Please, no. ಇದು ನಾವು ಪ್ರೀತಿಯಿಂದ ಬೆಳೆಸೋ ಬೆಳೆ ಚೆನ್ನಾಗಿ ಬರಲಿ ಅಂತ ಉಪಯೋಗಿಸ್ತೀವಿ. Please, no. Please, sir. ಇದು ಆ ಬೆಳೆಗೆ ಬರೋ ಕ್ರಿಮಿಕೀಟಗಳು ಸಾಯ್ಲಿ ಅಂತ ಉಪಯೋಗಿಸೋದು. No, sir. Believe me. ಗುಡ್ ಲಕ್ ಮೈ ಡಿಯರ್ ಫ್ರೆಂಡ್. No, sir. ರೆಸ್ಟ್ ಇನ್ ಪೀಸ್. ಕಾಟೇರಿ, ಬ್ಲಡ್ ತುಂಬಾ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಇನ್ನು 2 ಬಾಟ್ಲು ಬೇಕಂತೆ. ಒಂದಕ್ಕೆ 10,000 ಆದ್ರೂ ಓಕೆ ಅಂತಿದ್ದಾರೆ. ಇನ್ಮೇಲೆ ಬಾಸ್ಗೆ ಹೇಳಿ ತಿಂಗಳಿಗೆ 4 ಬ್ಲಡ್ ಕ್ಯಾಂಪ್ ಮಾಡಿಸ್ಬೇಕು. ಪ್ಲೀಸ್ ಅಲ್ಲ ಮೇಡಮ್, ಕೊಡ್ರಪ್ಪ. ಅಯ್ಯೋ ಎಲ್ಲಿದ್ಯಾ? ಯಾರಮ್ಮ ನೀನು? ತೆಗಿಬಾರ್ದು. ಏನ್ ಬೇಕು? ಯಾರೋ ಇದು? ಯಾರು ಒಳಗಡೆ ಬಿಟ್ಟಿದ್ದು? ಒಂದ್ ನಿಮಿಷ. ಯಾರೋ ಅವಳು? ಡೋಂಟ್ ಮೂವ್. ಈ ಫೋನ್ ಯಾರ ಹೆಸರಲ್ಲಿದೆ? ಯಾರ್ಯಾರು ಕಾಲ್ ಮಾಡಿದ್ದಾರೆ? ಟೋಟಲ್ ಡೀಟೇಲ್ಸ್ ಬೇಕು ನನ್ಗೆ. ಈ ಮನೆ ಓನರ್ ಯಾರು? ಯಾರು ಬರ್ತಿರ್ತಾರೆ? CCTV ಫುಟೇಜಸ್ ಟೋಟಲ್ ಆಗಿ ನನ್ನ ಟೇಬಲ್ ಮೇಲೆ ಇರ್ಬೇಕು. It was Subhash Chandra Bose colony, but now it is called as Bangipura. ಅವನ ಹೆಸರು ರುದ್ರದೇವ.
ಬಟ್ ಪೀಪಲ್ ಕಾಲ್ ಹಿಮ್ ಆಸ್ ಪ್ರಿನ್ಸ್ ಗಾಡ್. ರೀ ಇನ್ಸ್ಪೆಕ್ಟರ್, ಬಿಲ್ಡಪ್ ಚೆನ್ನಾಗಿ ಕೊಡ್ತೀರಾ. ಆಕ್ಷನ್ ಸಿನಿಮಾಗೆ ಡೈಲಾಗ್ ರೈಟರ್ ಆಗ್ಬೋದು. ಗಾಂಡ್ ಸರ್ಚ್, ಒಂದು ಜಾಗನೂ ಬಿಡ್ಬೇಡಿ. ಯಾರವನು ಬಿಲ್ಡಪ್ ರಾಜ? ಕರೀರಿ. ಊರ್ ಹೊಸ್ತಾಗ ಪೋಸ್ಟಿಂಗ್ ಆದಾಗ ಮೊದಲು ಆ ಊರಿನ ಫೇಮಸ್ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತಗೊಳ್ತಾರಂತೆ. ಹಂಗೆ ಈ ಸಿಟಿನಲ್ಲಿ ಆಫೀಸರ್ ಯಾರೇ ಬಂದ್ರು ಮೊದಲು ನನ್ನ ಈ ದೇವಸ್ಥಾನಕ್ಕೆ ಬಂದು ನೀನ್ ಆಶೀರ್ವಾದ ತಗೊಳ್ಳಿಲ್ಲ ಅಂದ್ರೆ ಹೆಂಗೆ? ಹೇ ರುದ್ರದೇವ ಸ್ಮಶಾನವಾಸಿ, ನೀನೇನೋ ಭಂಗಿ ಸೇತ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ಯಾ. ಇವನು ನಿನ್ ಹೆಸರನ್ನಿಟ್ಕೊಂಡು ಭಂಗಿನ ಊರ್ಗ್ ಹಂಚಿ ಎಷ್ಟೋ ಸಂಸಾರಗಳನ್ನ ಸ್ಮಶಾನ ಮಾಡಕ್ ಹೊರಟಿದ್ದಾನೆ. ನಾನು ನಿನ್ ತರ ಡೈಲಾಗ್ ಹೊಡಿತಾ ಇದ್ದೀನಿ. ಇನ್ 24 ಗಂಟೆಲಿ ನೀನೆಲ್ಲಾ ದಂಧೆನು ಕ್ಲೋಸ್ ಮಾಡ್ಕೊಂಡು ಫುಟ್ಕೋಸಿ ಹಾಕೊಂಡು ಮೈ ತುಂಬಾ ವಿಭೂತಿ ಹಚ್ಕೊಂಡು ಹರಿಶ್ಚಂದ್ರ ಘಾಟ್ ಕಡೆ ಹೋಗ್ತಾ ಇರ್ಬೇಕು. ಇಲ್ಲ ಅಂದ್ರೆ ಈ ಡೈಲಾಗ್ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳಿ. ಎಡ್ಡ AC ಇಂದ PC ವರ್ಗು ತಿಂಗಳ ಮಾಮೂಲು, ಕೌನ್ಸಿಲರ್ ಇಂದ MP ವರ್ಗು ಪಾರ್ಟಿ ಫಂಡ್ ಕೊಟ್ಟಿಲ್ವಾ? ಮತ್ತೆ ಎಲ್ಲ ಕಡೆ ಹುಡುಕುದ್ವಿ ಸರ್, ಎಲ್ಲೂ ಏನಿಲ್ರಿ. ಮೈಸೂರು ಅಂದ್ರೆ ಮೈಸೂರು ಪಾಕು, ಬಂಗೀಪುರ ಅಂದ್ರೆ ಬಂಗಿ ಸಿಗಕ್ಕಾಗತ್ತಾ? ಗಾಂಜಾಗಿಂತ ಈ ನಶೆಲ್ಲೇ ಕಿಕ್ಕಿದೆ. ಮೇಡಮ್, ಟೈಮ್ ನೋಡ್ಕೊಂಡು ಲಾಕ್ ಮಾಡೋಣ. ಲೋಕಲ್ ಹುಡುಗರು ಗ್ಯಾಂಗ್ ಸೇರೋಕ್ಕಿಂತ ಮುಂಚೆ ನಾವಿಲ್ಲಿಂದ ಹೊರಡೋಣ. ಇದ್ರಲ್ಲೇನಿದೆಯೋ ಕಿಕ್ಕು? ಬರೀ ತುಟಿಗಳ ರುಚಿ ನೋಡಿರೋ ಈ ಕೆನ್ನೆಗೆ ಕೈ ರುಚಿ ತೋರಿಸಿರೋ DC ತುಟಿಯಲ್ಲಿದೆ ಕಣೋ ಕಿಕ್ಕು. ಆ ತುಟಿಯಲ್ಲಿರೋ ಕಿಕ್ ಬೇಕು ನಿಮಗೆ. ವಿಸಿಲ್ ಬಿಡೋ ಟೈಮಲ್ಲಿ ಡೈಲಾಗ್ ಹೊಡೆದ್ರು ಕೇಳಿಸಲ್ಲ. ತಪ್ಪು ಮಾಡಿದ್ರೆ ದೊಡ್ಡವರು ತಿದ್ದಿ ಹೇಳ್ತಾರೆ, ತಿದ್ದಿ ಹೇಳಿದ್ಮೇಲೂ ತಪ್ಪು ಮಾಡಿದ್ರೆ ನನ್ನಂಥವ್ರು ಒದ್ದು ಹೇಳ್ತಾರೆ. He's unstoppable as a fighter. ಕೆಣಕಿದ್ರೆ ತುಂಬಾ danger, can get tougher than a soldier. ಧೈರ್ಯನೇ ಇವನ armor, ದುನಿಯಾನೇ ಇವನ ಅಂಡ. ಸಿಡಿದಿದ್ರೆ he's a fighter, ತಡೆಯೋಕೆ ಆಗದ ghost rider. ಬಿಡಿಸೋಕೆ ಆಗದ cypher, ಗುರಿ ತಪ್ಪೋಲ್ಲ ಈ sniper. ಪೊಗರಿದ ಎದುರಾಳಿಗಳಿಗೆ ಇವನ punch tranquilizer. ದುಡುಕದ ಇವನ good books ನಲ್ಲಿದ್ರೆ ತುಂಬಾ wiser. ಈ ಗನ್ಗೆ ಸಾಟಿ ಇಲ್ಲ son of tiger.
ಏಯ್ ಬ್ರೋ, come on bro. Hey, super. Baro. Come on. ಹಾಕೊಂಡಿರೋ ಅಂಗಿ, ನಿಂತಿರೋ ಭಂಗಿ ನೋಡಿ, ಮೀಸೆ ತಿರುಗಿಸಿ ತೊಡೆ ತಟ್ಕೊಂಡು ಪೊಗುರು ತೋರಿಸಿ ಕುಸ್ತಿಗ್ ನಿಂತವರೆಲ್ಲ ಪೈಲ್ವಾನ್ರುಗಳಾಗಲ್ಲ, ಬಂದಿರೋನು ಫೈಟರ್. ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ. ನಾವು ದಾನ ಮಾಡೋ ರಕ್ತವನ್ನ ಹೀರುವ ರಕ್ತ ಕಾಟೇರಿಗಳಿದ್ದಾರೆ. ನಗರದಲ್ಲಿ ಹಿಂದೆಂದೂ ಕೇಳರಿಯದ ದಂಧೆ ಹೆಸರೇ ರಕ್ತ ಮಾಫಿಯಾ. ಹೊಸದಾಗಿ ಬೆಂಗಳೂರು ನಗರಕ್ಕೆ ಬಂದಿರುವಂತ ಜಿಲ್ಲಾಧಿಕಾರಿಗಳು ಭರ್ಜರಿ ಬೇಟೆಯನ್ನಾಡಿದ್ದಾರೆ. ಅದರ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಿದ್ದಾರೆ. ನೋಡ್ಕೊಂಡ್ ಬರೋಣ ಬನ್ನಿ. ಈ ತರ ಒಂದ್ ದಂಧೆ ಮಾಫಿಯಾ ಇದೆ ಅಂತಾನೆ ನಮಗ್ ಗೊತ್ತಿರ್ಲಿಲ್ಲ. ರಕ್ತದಾನ ಮಹಾದಾನ ಅನ್ಕೊಂಡಿದ್ದಾರೆ. ಈ ದಂಧೆ ಬಗ್ಗೆ ನಿಮ್ಗೆ ಮೊದ್ಲೇ ಮಾಹಿತಿ ಇತ್ತಾ? ನೀವು ಚಾರ್ಜ್ ತಗೊಳಕ್ಕಿಂತ ಮುಂಚೆನೆ ಈ ತರದೊಂದು ಸ್ಕ್ಯಾಮ್ ನ ಟ್ರ್ಯಾಕ್ ಮಾಡಿ ಸಡನ್ ಆಗಿ ಲೈಮ್ ಲೈಟಿಗೆ ಬಂದು ಇಡೀ ಸಿಟಿಗೆ ನೀವು ಗೊತ್ತಾಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಾ? ಈ ಮೀಡಿಯಾ, ಐ ಮೀನ್ ಸೋಷಿಯಲ್ ಮೀಡಿಯಾ 2 ಟೈಪ್ಸ್ ಇದ್ದಾರೆ. ಒಂದು ಈ ಸೆಲ್ಫಿ ಕ್ರೇಸ್, ಏನೇ ಮಾಡಿದ್ರು ಫೋಟೋ ಹಾಕೋದು. ಇನ್ನೊಂದು ಸೋಷಿಯಲ್ ಕನ್ಸರ್ನ್, ನಮ್ಮ ಸುತ್ತಮುತ್ತ ನಡೆಯೋ ಅನ್ಯಾಯಗಳು, ನ್ಯೂಸೆನ್ಸ್ಗಳನ್ನ ಪೋಸ್ಟ್ ಮಾಡೋದು, ಬ್ಲಾಗ್ ಅಲ್ಲಿ ಬರೆಯೋದು, ಶೇರ್ ಮಾಡೋದು. ಹಾಗೇನೆ ಈ ಬ್ಲಡ್ ಮಾಫಿಯಾ ಕೂಡ ಒಂದು ಬ್ಲಾಗ್ ನ ಮುಖಾಂತರನೇ ತಿಳಿದಿದ್ದು. ಯಾವ ಬ್ಲಾಗ್ ಅದು? ಫೈಟರ್. ಎಲ್ಲೆಲ್ಲಿ ಬ್ಲಡ್ ಕ್ಯಾಂಪ್ ನಡೆಯುತ್ತೋ ಅಲ್ಲಲ್ಲಿ ನಮ್ಮ ಸೋಷಿಯಲ್ ಕಾಸ್ಗೋಸ್ಕರ ಬ್ಲಡ್ನ ಡೊನೇಟ್ ಮಾಡ್ತೀವಿ. ತುಂಬಾನೇ ರೇರ್ ಆಗಿರೋ ಬ್ಲಡ್ ಗ್ರೂಪ್ನ ತಮ್ಮ ಸ್ಟೋರೇಜಿಗೆ ಸಾಗಿಸ್ತಾರೆ. ಉಳಿದಿದ್ದನ್ನ ಬ್ಲಡ್ ಬ್ಯಾಂಕ್ ಕಳಿಸ್ತಾರೆ. ಈ ದಂಧೆಯಲ್ಲಿ ಶಾಮೀಲಾಗಿರೋ ಕೆಲವು ಖಾಸಗಿ ಹಾಸ್ಪಿಟಲ್ಸು, ನರ್ಸಿಂಗ್ ಹೋಮ್ಗಳು ಹೆಚ್ಚಿನ ಬೆಲೆಗೆ ಮಾರ್ತಾರೆ. ಎಷ್ಟೋ ಸಮಸ್ಯೆ ವಿಷಯಗಳು ನಮಗ್ ಗೊತ್ತೇ ಆಗೋದಿಲ್ಲ. ನೀವು ನಮ್ಮ ಹತ್ರ ಹೇಳಕ್ಕಾಗೋದಿಲ್ಲ. ಸೊ ಯಾವುದೇ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆ ಕಂಡ್ಬಂದ್ರೆ ನಮ್ ಹತ್ರ ಹೇಳಕ್ಕಾಗದೇ ಇದ್ರೆ ನಮ್ ಟ್ವಿಟರ್ಗೆ ಆರ್ ಫೇಸ್ಬುಕ್ಗೆ ಲಿಂಕ್ ಮಾಡಿ ಅಥವಾ ಶೇರ್ ಮಾಡಿ. ಥ್ಯಾಂಕ್ ಯು ಫೈಟರ್. ಈ ರಕ್ತದ ದಂಧೆಯಲ್ಲಿ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆ ಶಾಮೀಲಾಗಿದ್ದು ಆಸ್ಪತ್ರೆಯನ್ನು ಸೀಜ್ ಮಾಡಲು ಆದೇಶಿಸಲಾಗಿದೆ ಹಾಗೂ ಇದರ ಹಿಂದಿರುವ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಈ ದಂಧೆಯ ಮಾಹಿತಿಯನ್ನು ನೀಡಿದ ಆ ಫೈಟರ್ ಯಾರು? ಕೊಡಪ್ಪ. ಹೇಳು ಗುರುವೆ. ಫೋನ್ ಎತ್ತಕ್ಕೆ ಯಾಕೋ ಇಷ್ಟೊತ್ತು? ಕೈಗೆ ಬ್ಯಾರೆ ಎತ್ಕೊಂಡಿದ್ಯಾ? ಅದೇನು ಹೇಳ? ನನ್ನ ಬ್ಲಡ್ ಬ್ಯಾಂಕ್ ಹಾಸ್ಪಿಟಲ್ ಸೀಸ್ ಆಗ್ತಿದ್ರೆ ನೀನೇನು ಮಜಾ ಮಾಡ್ತಾ ಇದೀಯ ಅಲ್ಲಿ? ಗುರುವೆ, ನೀ ಏನು ತಲೆ ಕೆಡ್ಸ್ಕೊಬೇಡ. ಅವ್ರು ಇರೋದ ಬಂದ್ ಮಾಡ್ಲಿಕ್ಕ ನಾ ಇದೀನಲ್ಲ, ತೆಗಿಸ್ತಾನೆ. ನೋಡು, ನಿನ್ನ MLA ಮಾಡಿ ಮಿನಿಸ್ಟರ್ ಪೋಸ್ಟ್ ಕೊಡ್ಸಿರೋದು ಮಜಾ ಮಾಡೋದಕ್ಕಲ್ಲ. ಇವತ್ತು ಸಂಜೆ ಅಷ್ಟರಲ್ಲಿ ನನ್ನ ಬ್ಲಡ್ ಬ್ಯಾಂಕ್ ಹಾಸ್ಪಿಟಲ್ ರಿಲೀಸ್ ಆಗಿಲ್ಲ ಅಂದ್ರೆ ಅದೇ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಆಗಿ ಬಿದ್ದಿರ್ತೀಯ ನೀನು. ಅಲ್ಲ ಗುರುವೆ, ಎಂತ ಮಬ್ಬು ನನ್ನ ಮಕ್ಕಳ ಸವಾಸಾತಪ್ಪ. ಗೊತ್ತಿಲ್ಲ ಇಂದು ಮುಂದೆ ನೋಡಿದ್ರೆ ಬರೀ ಹಾವಳಿನ ಹೆಕ್ತಾರ. ಕಟ್ಕೊಂಡು ಎಂಡ್ರು ನಮಗೆ ಕಾಟ ಕೊಡೋದಲ್ರಿ. ಇವ್ರು MLA ಮಾಡಿದೀನಿ ಅಂತ ಹೇಳ್ಬಿಟ್ಟು ಈ ನಮೂನಿ ಕಾಟ ಕೊಡ್ತಾರ. ನಮಗಿರೋ ಶುಗರ್ ಲೆವೆಲ್ಗೆ ಮುಂದಿದ್ರ ಜೊತೆಗೆ ಹಿಂದಿದ್ದು ಕಿತ್ಕೊಳ್ಳೋಕೆ ಶುರುವಾಯ್ತು. ಆಗುದಿಲ್ಲ, ಇನ್ನು ತಡಿಯೋಣ ಆಗೋದಿಲ್ಲ. ಹೋಗಲೇ ಚಂಬಿಗೆ ತತಾರ್ಲೆ ಈ ಕಚ್ಚಿ ಪಚ್ಚಿ ಬೇರೆ ಹಿಡ್ಕೊಂಡು ಯಪ್ಪ ಹೋಗಬೇಕ ತಡಿಯೋಣ.
ಹೇ ಮ್ಯಾಚೋ ಮ್ಯಾನ್, ಏನು ಬಂಗಿ ಬಾಬಾ ಹೋಗಿ ರಾಮ್ ಬಾಬಾ ಆಗ್ಬಿಟ್ಟಿದ್ಯಾ? ಏನು ಸೀನ್ ನೋಡ್ತಾ ಇದ್ಯಾ? ವಾವ್, ವಾಟ್ ಅ ಕರ್ವ್. ವಾಟ್? ಐ ಮೀನ್ ಪೇಂಟಿಂಗ್ ಕರ್ವ್ಸ್. ವಿಸ್ಮಯ. ಮೋಹಕ್. ಮೋಹಕ್ attracts. ವಿಸ್ಮಯ, ಮೋಹಕ ವಿಸ್ಮಯ. ವಾಟ್ ಆರ್ ಐ ಮೀನ್ ಕಾಂಬಿನೇಷನ್ ಹಾ? ಈ ಟೀದಮ್ ತರ. Your smile, your silence, it kills me, baby. I like it, huh? ಬನ್ನಿ ಕೈಯಾಡ್ಸಿ. ಐ ಮೀನ್ ಪೇಂಟಿಂಗ್ ಮೇಲೆ. ಆಮೇಲೆ ನನ್ನ ಮೇಲೆ ಕಣ್ಣಾಡ್ಸೋರಂತೆ. ಪ್ಲೀಸ್. ಥ್ಯಾಂಕ್ ಯು ನಿನ್ನೆ ನನ್ನ ಸೇವ್ ಮಾಡಿದ್ದಕ್ಕೆ. ಯು ವೆಲ್ಕಮ್. ಈ ಆರ್ಟಿಸ್ಟ್ಗಳು ಯಾವಾಗ್ಲೂ ಡೋಪ್ ಹೊಡಿತಾರಲ್ಲ, ನಿನ್ನೆ ನಾ ಅಲ್ಲಿಗೆ ಬಂದಿದ್ದು ಡೋಪ್ ಹೊಡಿಯೋದಿಕ್ಕಲ್ಲ. ನನ್ನ ಫ್ರೆಂಡ್ ಜರ್ನಲಿಸ್ಟ್, ಅವಳು ಸ್ಟ್ರಿಂಗ್ ಆಪರೇಷನ್ ಅಂತ ಹೇಳಿ ನನ್ ಸಿಕ್ಕಾಕ್ಸೋದ್ಲು. ಸ್ವಲ್ಪ ಟೈಮಿಂಗ್ಸ್ ಮಿಸ್ ಆಗಿದ್ರು ಅವ್ರು ನನ್ ಸ್ಟ್ರಿಂಗ್ ಬಜಾಯಿಸಿರೋರು. ಹೌ ಫ್ರೀಕ್ವೆಂಟ್ಲಿ ಯು ಡೋಪ್? ಓ ಅಬ್ಬಾ, ಈ ನಿನ್ ಸ್ಮೈಲು, ಈ ನಿನ್ ಸೈಲೆನ್ಸು, ಇಟ್ ಕಿಲ್ಸ್ ಮಿ ಬೇಬಿ. ಹಲೋ. ಯಾ, ವೇರ್? ಹೌದಾ? ಓಕೆ ಓಕೆ, ಐ ಆಮ್ ಕಮಿಂಗ್ 5 minutes. I'll be there. Yeah, okay, I'm coming. Sorry baby, I have to go. It's too urgent. If you don't mind, ಇದನ್ನ ಫಿನಿಶ್ ಮಾಡ್ತೀಯಾ? Thank you. You call me, huh? ಬ್ರೇಕಿಂಗ್ ನ್ಯೂಸ್. ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ನೂತನ ಪ್ರತಿಭಟನೆ. ರಾಜಕಾರಣಿಯ ಬಾಯನ್ನ ಚರಂಡಿ ಮೋರಿಗೆ ಹೋಲಿಸಿ ಕಲಾಕೃತಿ ರಚನೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾದ ಕಲಾಕೃತಿ. ಯಾರು ಆ ರಾಜಕಾರಣಿ? ಆ ರಾಜಕಾರಣಿಯ ಮಾಹಿತಿ ಸ್ಫೋಟ. ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಚಾನೆಲ್ನಲ್ಲಿ ಮಾತ್ರ. ನಾನು ಪರ್ಸನಲ್ ವರ್ಕ್ ಮೇಲೆ ಹೋಗ್ತಾ ಇದ್ದೀನಿ, ನೀವು ಹೊರಡಿ. ಮೇಡಮ್, ಎಲ್ರು ಫಂಕ್ಷನಿಗೆ ಹೋದ್ರೆ ಬೊಕ್ಕೆನೋ ದುಡ್ಡು ಕೊಡ್ತಾರೆ, ಆದ್ರೆ ನೀವು ಬುಕ್ಕು. ಹೂ ಬಾಡೋಗುತ್ತೆ, ದುಡ್ಡು ಖರ್ಚಾಗತ್ತೆ, ಜ್ಞಾನ ಉಳ್ಕೊಳ್ಳತ್ತೆ. ಎನಿವೆ ಬರ್ತೀನಿ. ಮೇಡಮ್, ಶಿವಣ್ಣಂಗೆ ಹುಷಾರಿಲ್ವಂತೆ. ಓಕೆ, ಬಾಯ್. ಹಣ್ಣು ಮಾಗಿರ್ಬೇಕು, ಹೆಣ್ಣು ಎಳಸಾಗಿರ್ಬೇಕು ಅನ್ನೋದು ಗಾದೆ. ಆ ಗಾದೆನೇ ಸುಳ್ಳು ಅನ್ನೋಷ್ಟು ಸುಂದರವಾಗಿದ್ಯಾ? ನನಗೆ ಕಿಕ್ಬೇಕು ಅನ್ನಿಸ್ತಾ ಇದೆ. ಬಟ್ ನನಗೆ ಬೇರೆಯವ್ರ ಕಣ್ಣಾಕಿರೋ ಹೆಣ್ಣು ಕಸಕ್ ಸಮ. ಅದರಲ್ಲೂ ಅವನ್ ಕೈ ಹಾಕಿದ್ದಾನೆ ಅಂದ್ರೆ ನನ್ನ ನೆಂಜಲ್ಗೆ ಸಮ. ನಾನ್ ಮುಟ್ಟಲ್ಲ, ಸೆರೆಗೆ ಎಳೆದ ಕೈಯಲ್ಲೇ ಶೀಲಾ ತೆಗೆದು ಕಳಿಸ್ತೀನಿ. ಏ ರುದ್ರ, ಡಿಸಿಗೆ ಓಸಿಯಾಗಿ ಮಜಾ ಕೊಡೋ. ಮೇಡಮ್ಗೆ ಫಸ್ಟ್ ನೈಟೇ ಮರ್ತೋಗ್ಬೇಕು.
ತಿನ್ನು. 3 ನಿಮಿಷ ಕ್ಷಮಿಸ್ಬೇಕಾ? ಅಮ್ಮ ಈಗ ನೀನೇ ಕಾನೂನು ಕೈಗೆ ತಗೊಂತಾ ಇದ್ಯಾ? ಇದು ಕಾನೂನಿನ ಕೈಯಲ್ಲ, ಕರುಳಿನ ಕೂಗು. ಹಾಗೆ ನಾನು ಹೊಡೆದಾಡಿದ್ದು ಮಾತೃವಾತ್ಸಲ್ಯಕ್ಕೆ. ಬಾಡಿ ಬಿಲ್ಡ್ ಮಾಡ್ಕೊಂಡು ಶೋ ಮಾಡ್ಕೊಂಡು ಓಡಾಡೋದಲ್ಲ. ಅರ್ನಾಲ್ಡ್ ತರ ಆಗು, ಒಪ್ಕೋತೀನಿ. ಓ ನೋಡು, ನಾನು ಯಾರಿಗೂ ಏನ್ ಕಮ್ಮಿ ಇಲ್ಲ. ಬರೀ ಶೋ ಕೊಡೋದಲ್ಲ, ಗೊತ್ತಲ್ಲ ಅವನ್ ಏನಾಗಿದ್ದು? ಗವರ್ನರ್. ನೀನು ರೋಡ್ನಲ್ಲಿ ಪೇಂಟ್ ಮಾಡ್ಕೊಂಡು ಊರೂರು ಸಾಬರಿ ಬ್ಲಾಗ್ ಅಲ್ಲಿ ಬರ್ಕೊಂಡು ಗನ್ ಹಿಡ್ಕೊಂಡು ಟ್ರೈನಿಂಗ್ ಮಾಡ್ತಾ ಇದ್ರೆ ದೊಡ್ಡ ಫೈಟ್ರೇನ್ ಅಲ್ಲ ನೀನು. ನೀನ್ ಯಾರು ಅವನ್ನ ಹೊಡಿಯಕ್ಕೆ? ಮಾ, ಇಲ್ಲಿ ಒಬ್ಬ ಧ್ವಜ ಹಿಡಿದು ನಿಂತ್ರೆ ಶಾಂತಿನೂ ನಿಲ್ಸಲ್ಲ, ದೊಡ್ಡದಾಗ ರೆವಲ್ಯೂಷನ್ ಆಗಲ್ಲ ಅಂತ ಎಲ್ರಿಗೂ ಗೊತ್ತು. ಹಾಗಂತ ನಿನ್ ಮೇಲೆ ಕೈ ಇಡಕ್ ಬಂದ್ರೆ ಸುಮ್ಮನೆ ನಿಂತ್ಕೊಂಡು ನೋಡ್ಬೇಕಿತ್ತ? ಅಮ್ಮ, ನಾನು ಒಬ್ಬ ಸಾಮಾನ್ಯ ವ್ಯಕ್ತಿನೇ. ನನ್ನಲ್ಲೂ ಒಳ್ಳೆ ವ್ಯಕ್ತಿತ್ವನ ರೂಪಿಸಿದ್ದು ನೀನೇ ತಾನೆ? ನೋಡ್ಚಿನ್ನು, ನೀನೇ ನನ್ನ ಪ್ರಪಂಚ. ಮಾ, ನನಗೂ ಅಷ್ಟೇ. ಬೆಳೆದಿದ್ದು ನಿನ್ನೆರಳು, ಹಿಡಿದು ನಡೆದಿದ್ದು ನಿನ್ನ ಕೀರು ಬೆರಳು. ನೆರಳಿಗೆ ಬಿಸಿಲು ತಾಕಿದ್ರು, ಬೆರಳು ಮುಳ್ಚುಚ್ಚಿದ್ರು ನೋವಾಗೋದು ನನಗೆ. ಅಯ್ಯೋ ಅಮ್ಮ, ಈಗ ನಿನ್ ಕಣ್ಣೀರು ಬರೋದು ಬೇಡ, ನನಗೆ ನೋವಾಗೋದು ಬೇಡ. ಈಗೇನಮ್ಮ, ಕಿರಿಕು ಕಿತಾಪತಿಯಿಂದ ದೂರ ಇರಬೇಕು. ಬೆಳಗ್ಗೆ ಎದ್ದು ನಿಂತರ ಆಫೀಸ್ಗೆ ಹೋಗಿ ಸಂಜೆ ಆದ್ರೆ ಮನೆಗೆ ಬರಬೇಕು, ಅಷ್ಟೇ ತಾನೇ? ಇರ್ತೀನಿ ಬಿಡು. ತಿನ್ನು. ಸಾರಿ. ಕೈ ತುತ್ತು ಕೊಟ್ಟವಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ನಮಸ್ಕಾರ ಕಲಾವಿದರಿಗೆ. ಬನ್ನಿ ಸರ್, ಬನ್ನಿ. ಕಮ್. ಎಲ್ಲಿ ಮೀಡಿಯಾದವ್ರು ಯಾರು ಕಾಣಿಸ್ತಾ ಇಲ್ಲ? ಓ, ನಾನು ಅಲ್ಲಿ ಪೇಂಟ್ ಮಾಡಿರೋದಲ್ವಾ? ಕವರೇಜ್ ಎಲ್ಲ ಆಯ್ತಾ? ಬಿಲ್ಡಪ್ ತಗೊಂಡಿದ್ದು 3-4 ದಿನಗಳಿಂದ ಎಲ್ಲಾ ಮೀಡಿಯಾಗಳಲ್ಲೂ ತಮ್ದೇ ಹವಾ ಬಾಸ್. ಜನ ಹೊತ್ತು ಮೆರೆಸಿದ್ರು ತಲೆ ತಗ್ಸಿ ನಡೆದವ್ರ ಮುಂದೆ. ನೆನ್ನೆ ಮೊನ್ನೆ ಬಂದಿರೋ ನಂದಲ್ಲ ಏನ್ ಹವಾ, ಯಾವ ಬಾಸು? ಆದ್ರೂ ಹೆಸರು ಯಾರ್ದು, ಬಸರಿನ್ಯಾರ್ದು? ಗ್ಯಾಪಲ್ಲಿ ಹೊಡ್ಕೊಂಡ್ಬಿಟ್ಟೆ. ಹಲೋ, ಸೆಲ್ ಒಳಗ್ ಬರೋ ಕಾಲು ಸೆಲ್ ಫೋನಿಗೆ ಬಂದಿದ ತಕ್ಷಣ ಹಣ್ಣನ್ನ ನೀವ್ ತಿಂದು ಸಿಪ್ಪೆನ ನನಗೆ ಎಸ್ತು ಗ್ಯಾಪಲ್ಲಿ ಎಸ್ಕೇಪ್ ಆಗಿದ್ದು ತಾವು. ಸಾರಿ, ಗೊತ್ತಾಗೋಯ್ತಾ? ಸರಿ, ಇವತ್ತಿನ ಕಾಲದ ಹುಡುಗರ್ಗೆ ಒಂದ್ ಹುಡುಗಿ ನಂಬರ್ ಕೊಟ್ರೆ ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ಡಿಪಿ ಚೇಂಜ್ ಆಗುತ್ತೆ, ಫೇಸ್ಬುಕ್ ಅಲ್ಲಿ ಕವಿಗಳಾಗೋಗ್ತಾರೆ. ಊಟ ಆಯ್ತಾ, ತಿಂಡಿ ಆಯ್ತಾ, ಏನ್ ಮಾಡ್ತಿದ್ಯಾ, ಯಾವ ಬಟ್ಟೆ ಹಾಕೊಂಡಿದ್ಯಾ ಅಂತ 1000 ಪ್ರಶ್ನೆ ಕೇಳ್ತಾರೆ. ಕೊನೆಗೆ ರಾತ್ರಿ ಗುಡ್ ನೈಟ್ಗೆ ಕಿತ್ತೋಗಿರೋ ಸ್ಮೈಲಿ ಸೆಲ್ಫಿ ಬೇರೆ. ನೀನ್ ಯಾಕೇನು ಹಾಕ್ಲೇ ಇಲ್ಲ? ಅದೇ ವಿವ್ ಹ್ಯಾಂಡ್ ಫ್ರೀ ಆಗಿ ಸಿಗುತ್ತೆ ಅಂತ ಹಾಕೊಳಕ್ ಹೋದ್ರೆ ಅರ್ಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಅಬ್ಬಾ, ಈ ಮೋಹಕನ ಮಾತು ಬುಗುಳು ನಗೆಗೆ ಈ ವಿಸ್ಮಯ ವಿಸ್ಮಿತಳಾದಳು. ಓಕೆ, ಆ ಗಾಡಿ ಈ ಬಾಡಿ 2 ಆಫ್ ಆಗಿದೆ, ಮುಂದಕ್ಕೆ ಹೋಗಕ್ಕಾಗಲ್ಲ. ಸೊ ನನ್ ಬಾಡಿನ ಈ ಗಾಡಿಲಿ ಲಿಫ್ಟ್ ಮಾಡ್ತೀಯಾ? ಲೆಟ್ಸ್ ಗೋ. ನೀನ್ ಡೈಲಿ ಸೈಕಲ್ ಏನಾ? ಹೌದು. ನೀವ್ ತುಂಬಾ ಲಕ್ಕಿರಿ. ಹೇಗೆ? ಮತ್ತೆ ಎಲ್ರು ಹುಡುಗಿಗೋಸ್ಕರ ಸೈಕಲ್ ಹೊಡೆದ್ರೆ ನೀವ್ ಹುಡುಗಿ ಕೂರ್ಸ್ಕೊಂಡೇ ಸೈಕಲ್ ಹೊಡಿತಿದ್ಯಾ. ಈ ಲವ್ ಗಿವು ನೀನ್ ಮಾಡಿರಲ್ಲ ಬೇಡ, ಬಟ್ ಬೇಜಾನ್ ಹುಡುಗಿರ್ ಮಾಡಿರ್ತಾರಲ್ಲ. ಅದೇ ಬೇಬಿ ಪ್ರಪೋಸ್ನ. ಅಬ್ಬಾ, ಈ ಸ್ಮೈಲ್ ಸಾಕು ಬೇಬಿ. ಕಮ್ ಆನ್ ಬೇಬಿ, ಸ್ಪೀಕ್ ಅಪ್, ಬಿ ಓಪನ್. ಪ್ರಪಂಚ ಪೂರ್ತಿ ತಿರ್ಗಿದ್ರೆ ಸ್ನೇಹಿತರು ಸಿಗ್ತಾರೆ, ಊರೆಲ್ಲ ಸುತ್ತಾಡಿದ್ರೆ ನೆಂಟರು ಸಿಗ್ತಾರೆ, ಮನೇಲಿ ತಂದೆ ತಾಯಿ. ಆದ್ರೆ ಪ್ರೀತಿಸಿದವಳು ಹೃದಯಕ್ಕೆ ಮಾತ್ರ ಸಿಗ್ತಾಳೆ. ಅವಳಿಗೆ ಮಾತ್ರ ಈ ಪ್ರೀತಿ ಅದ್ರ ರೀತಿ ಎರಡೂ ನೋಡಕ್ ಸಿಗೋದು. ವಾಹ್, ಕ್ಯಾ ಬಾತ್ ಹೈ. ಈ ಮೋಹಕನ ಮಾತಿಗೆ ವಿಸ್ಮಯ ವಿಸ್ಮಿತಲಾದಲ್ಲ. ಥ್ಯಾಂಕ್ ಯು. ಫಸ್ಟ್ ಟೈಮ್ ನನ್ನ ಹೃದಯದಲ್ಲಿ ಬೆಲ್ ಬಜಾಯಿಸ್ತಿದೆ. ಅದು ಪ್ರೀತಿ ಬೆಲ್. ಮನಸ್ಸಿನಲ್ಲಿ ಬಣ್ಣಗಳ ರಂಗಿನಾಟ ಶುರುವಾಗಿದೆ. ಅದು ನೀನು ಸಿಕ್ಕಿದ ಮೇಲೆ. ಥ್ಯಾಂಕ್ ಯು ಸೋ ಮಚ್ ಮೋಹಕ್.
ಕನ್ಸಲ್ಲೂ ಡುಯೆಟ್ ಹಾಡಕ್ ಬಿಡ್ಲಿಲ್ವಲ್ಲ ಬೇಬಿ. ಯು ಮಿಸ್ಡ್ ಅ ಲಾಟ್. ಆಸೆ ಪಡೋದಕ್ಕೂ ಅನುಭವಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಬ್ಬಾ, ಆಮೇಲೆ ನಿಂಗ್ ಆಸೆನೇ ಇಲ್ಲ, ಇನ್ ಅನುಭವಿಸೋದೆಲ್ಲಿ? ಆಸೆಯಿಂದ ಅನುಭವ ಅಲ್ಲ, ಅನುಭವದಿಂದ ಆಸೆ. ಅಬ್ಬಾ ಬೇಬಿ, ಹುಡುಗರಿಗೆ ಸೊಂಟ, ಹುಡುಗರಿಗೆ ಮೊಣ್ಕಾಲು ಎರಡು ಸ್ಟ್ರಾಂಗ್ ಆಗಿರ್ಬೇಕಂತೆ. ಹುಷಾರು, ಜಾಸ್ತಿ ಹೊಡಿಯಕ್ ಹೋಗ್ಬೇಡ ಸೈಕಲ್ನ. ಐ ಲೈಕ್ ಯೋರ್ ಸ್ಮೈಲ್, ಯೋರ್ ಸೈಲೆನ್ಸ್. ಇಟ್ kills me, baby. I know how to ring bell in your heart. Hi. ಅರೆ, ಹೇಯ್, ಯಾರಮ್ಮ ನೀನು? ಜನಕ್ಕೆ ನನ್ನ ಇಂಟ್ರೊಡಕ್ಷನ್ ಆಗಿದೆ, ನಿಮ್ಮ ಇಂಟ್ರೊಡಕ್ಷನ್ ನನಗೆ ಗೊತ್ತಿದೆ. ಆದ್ರೆ ನಿನ್ ಹಿನ್ನೆಲೆ ನಂಗೆ ಗೊತ್ತಿಲ್ವೇ? ಹಿನ್ನೆಲೆ ತಿಳ್ಕೊಂಡು ನೀವೇನ್ ಇನ್ನೊಂದ್ಸಲ ಎಸ್ ಎಕ್ಸಾಮ್ ಬರೀತೀರಾ? ಮುನ್ನೆಲೆ ತಿಳ್ಕೊಳ್ಳಿ ಸಾಕು. ಮೊಮ್ಮಕ್ಳಿಗೆ ಪೇಂಟಿಂಗ್ ಹೇಳ್ಕೊಡ್ಬೋದು. ಅತ್ತೆ, ಏಯ್, ಯಾರ್ ನೀನು? ಅತ್ತೆನಾ? ಯಾರಮ್ಮ ನೀನು? ಐ ಆಮ್ ವಿಸ್ಮಯ. ಸೊ ನಿಮಗನ್ ಕಾಳಾಗ್ತಿರೋ ಕತ್ರೀನಾ, ಕರೀನಾ. ಬಟ್ ನನ್ ಮಗ ಕಾಳ್ ತಿನ್ನೋ ಕಾಗೆ ಅಲ್ಲ. ಸೊ ದಾಟ್ ಕಾಳ್ ತಿನ್ನಿಸ್ತೇ ಆಗ್ಲಿ, ಗಾಳಕ್ ಬೀಳಿಸ್ತೇ ಆಗ್ಲಿ ಬಿಡೋಳ್ ನಾನಲ್ಲ. ಏನ್ ಮಾಡ್ತೀಯಾ? ರೇಪ್. ನಿಮ್ ಮಗನ್ ಮೇಲೆ ನಾನೇ ರೇಪ್ ಮಾಡಿ ಅವನ್ ಮೇಲೆ ಕೇಸ್ ಹಾಕಿ ನಿಮ್ಮನೆ ಸೊಸೆ ಆಗ್ತೀನಿ. ಅಲ್ಲಮ್ಮ, ಒಂದ್ ಹೆಣ್ಣಾಗಿ ಇಷ್ಟೊಂದ್ ಬೋಲ್ಡ್ ಆಗ ಮಾತಾಡೋದು? ಅತ್ತೆ, ಹುಡುಗಿರು ಎಷ್ಟೇ ಬೋಲ್ಡ್ ಆಗಿದ್ರು ಮದ್ವೆ ಆದ್ಮೇಲೆ ಹುಡುಗರಿಗೆ ಕೋಲ್ಡ್ ಆಗ್ಲೇಬೇಕು. ನಂಗಂತೂ ನಿಮ್ ಮಗನೇ ಗಂಡ ಆಗ್ಬೇಕು. ಅದಕ್ ನಿಮ್ ಹೆಲ್ಪ್ ಬೇಕು ಪ್ಲೀಸ್ ಅತ್ತೆ. ಇಲ್ಲಿ ನೋಡಿ, ನಿಮ್ ಮಗನ್ ಜೊತೆ ನನ್ ಫ್ಯೂಚರ್ ಪೇಂಟಿಂಗ್ ಪ್ಲಾನ್ ಮಾಡಿದೀನಿ, ನೋಡಿ. ರೋಡಲ್ಲಿ ಪೇಂಟ್ ಮಾಡ್ತಿದ್ದೋಳು ಹಾರ್ಟಲ್ಲಿ ರಂಗಿರ್ಚಿದ್ ಗಂಗು ಅಂದ್ರೆ ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಅನ್ನೋ ಆ ಕಲಿಯುಗದ ಬೇವಂಗೆ ಈ ತಾಯಿ ಕರುಳಿನ ಕೂಗ್ಬಿಟ್ರೆ ಬೇರೆ ಯಾರಿಗೋಗು ಕೇಳ್ಸಲ್ವಂತೆ. ಪ್ಲೀಸ್ ಅತ್ತೆ, ಈ ತಾಯಿ ಮಮತೆ ಮನ್ಸು ಮಾಡಿದ್ರೆ ನಾವೆಲ್ಲ ಒಂದೇ ಗುಡಿ ಹಕ್ಕಿಗಳಾಗಿರ್ಬೋದು. ನನ್ ಮಗ ಅಂದ್ರೆ ಅಷ್ಟೊಂದ್ ಇಷ್ಟನಾ ನಿನ್ಗೆ? ಅತ್ತೆ, ಕಣ್ ಚಿಕ್ಕದು ಆದ್ರೆ ನೋಟ ದೊಡ್ಡದು, ಹಾಗೆ ನನ್ನ ಹೃದಯ ಚಿಕ್ಕದು ಬಟ್ ನಿಮ್ ಮಗನ್ ಮೇಲಿರೋ ಪ್ರೀತಿ ದೊಡ್ಡದು. ಅದಕ್ಕೆ ತಾನೇ ನನ್ ಫ್ಯೂಚರ್ನ ಈ ಪೇಂಟಿಂಗ್ ನಲ್ಲಿ ಪ್ಲಾನ್ ಮಾಡಿರೋದು. ನಾನ್ ನನ್ ಮಗನ ಆಸೆಗೆ ಅಡ್ಡ ಬರಲ್ಲ. ಅವನು ಒಪ್ಪಿದ್ರೆ ನಂದೇನ್ ಅಭ್ಯಂತರ ಇಲ್ಲ. ಇಷ್ಟ ಭಯ ಇದ್ರೆ ಸಾಕತ್ತೆ. ರೆಡ್ ಅಲ್ಲಿರೋ ನಿಮ್ ಮಗನ ಎಲ್ಲೋ ಬೀಳ್ಸಿ ಎಲ್ಲೋ ಇಂದ ಗ್ರೀನಿಗೆ ತರೋ ಜವಾಬ್ದಾರಿ ನಂದು. ನಾನ್ ಒಂದ್ ವೀಕ್ ಊರಲ್ಲಿರಲ್ಲ. ಅವನ್ ಬೀಳಿಸ್ತೀಯೋ ನೀನೇ ಬೀಳ್ತೀಯೋ ನೋಡೋಣ. ಈ ಪ್ರೇಮ ಯುದ್ಧದಲ್ಲಿ ಪ್ರೀತಿ ವಾತ್ಸಲ್ಯದ ಹೊಸ ಇತಿಹಾಸ ಬರೆಯೋದಿಕ್ಕೆ ಈ ತಾಯಿ ಮಮತೆಯ ಆಶೀರ್ವಾದ ಬೇಕು. ಥ್ಯಾಂಕ್ ಯು ಅತ್ತೆ. ಓಕೆ ಮಮ್ಮಿ, ಬಾಯ್ ಬಾಯ್. ಹುಷಾರೋ. ಹಲೋ ಬಾಸ್. ಆಯ್ತು, ಬಾಯ್ ಹಾಕಿ. ನಿಮ್ ಮೈ ಬಣ್ಣ ನೋಡಿದ್ರೆ ಹಾಲು ಅನ್ಸುತ್ತೆ. ಕೊಡಿಸ್ತೀರಾ? ಹಾ, ಐ ಮೀನ್ ಕೊಡಿಸ್ತೀರಾ ಅಂತ. ಓಕೆ ರಂಗಣ್ಣ, ಒಂದ್ ಹಾಲು. ಸರಿ. ಮಾತೃಶ್ರೀ ಅವರು ಎಲ್ಲೋ ಹೋದ್ರು ಅನ್ಸತ್ತೆ. ಮನೇಲಿ ಯಾರು ಇಲ್ಲ. ಇಬ್ರು ಏನಾದ್ರೂ ಮಾಡೋಣವಾ? ಅದೇ ಬೇಬಿ, ತಿಂಡಿ ಊಟಕ್ಕೆ ಏನಾದ್ರೂ ಮಾಡ್ಕೊಡ್ಲಾ ಇಲ್ಲ ಇಬ್ರು ಸೇರಿ ಏನಾದ್ರೂ ಮಾಡೋದಾ ಅಂತ ಕೇಳ್ದೆ. ಹಾಲ್ ಕೊಡ್ಸಿದ್ದಕ್ಕೆ ಥ್ಯಾಂಕ್ ಯು, ಬಾಯ್. ಹೆಲೋ, 3 days ಟೈಮ್ ಕೊಡ್ತೀನಿ. ಅಷ್ಟ್ರೊಳಗ್ ನೀನಾಗೆ ಬಂದ್ ಲವ್ ಯು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ನಿಂಗೊಬ್ನಿಗೆನಾ ಒಳ್ಳೆ ಬಾಡಿ 8 packs ಎಲ್ಲ ಇರೋದು? ಅಲ್ಲಿರೋ ನಮ್ ಹುಡುಗರೆಲ್ಲ ಒಂದ್ ತಿಂಗಳು ಚೆನ್ನಾಗಿ ಹೊಡೆದ್ರೆ ನ 10 packs ಬರುತ್ತೆ. ವಾಟ್ ಬಾಯ್ಸ್? Only 3 days, huh? Incredible crime and criminal, but it's not in my power.
ಹಾಗಂತ ಸುಮ್ನೆ ಕೂತ್ರೆ ಇಂಡಿಯನ್ ಬ್ಯಾಂಕ್ಸ್ಗೆ 9,000 ಕೋಟಿ ಫ್ರಾಡ್ ಮಾಡಿ ಲಂಡನ್ ನಲ್ಲಿ ರಾಯಲ್ ಆಗಿ ತಿರುಗಾಡ್ಕೊಂಡಿರೋ ಬಿಳಿಗಡ್ಡದ ಬಿಸ್ನೆಸ್ ಮ್ಯಾನ್ ಸಾಲ್ಗೆ ಈ ಕ್ರಿಮಿನಲ್ ಸಹ ಸೇರ್ತಾನೆ ಅಷ್ಟೇ. Interpol, red corner notice, non-bailable warrant, which is useful now. No use, sir. Then? Sir, give me full power and freedom on my duty. ಇನ್ನು 6 ತಿಂಗಳು ನೋ ಟ್ರಾನ್ಸ್ಫರ್, ಸಸ್ಪೆನ್ಷನ್, ಆಬ್ಲಿಗೇಷನ್ ಲೀವ್ ನನ್ನ ಮೇಲೆ ಇರಬಾರ್ದು. Officially, of course, but politically? 60 ವರ್ಷದವರೆಗೂ ರಿಟೈರ್ಮೆಂಟ್ ತಗೊಳ್ದೇನೆ ಆಫೀಸರ್ಸ್ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡ್ತಿದ್ರೆ 5 ವರ್ಷ ಪವರ್ಗೆ ಬರೋ ಪಾಲಿಟಿಷಿಯನ್ಸ್ ಏನ್ ಮಾಡ್ತಾರೆ ಸರ್? Good. What's your next move? ಟಾರ್ಗೆಟ್ ದ ಬಾಲ್. ಅವರ ಒಂದೊಂದು ದಂಧೆನು ಬಂದ್ ಮಾಡ್ತಾ ಬರ್ತೀನಿ. ಅವ್ರಿಗೆ ತುಂಬಾ ಬೇಕಾಗಿರೋ ಒಂದ್ ಬಾಲ್ ನನ್ ಕೋರ್ಟ್ಗೆ ಬಂದ್ ಬೀಳ್ಲೇಬೇಕು. ಬಾಲ್ಗೋಸ್ಕರ ಆ ಕ್ರಿಮಿನಲ್ ನನ್ ಬೋನ್ಗೆ ಬರ್ಲೇಬೇಕು. ದಟ್ ಟೈಮ್ ವಿ ಕ್ಯಾನ್ ಅರೆಸ್ಟ್ ಹಿಮ್. ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಫೈಲ್ ಎ ಕೇಸ್ ಅಗೇನ್ಸ್ಟ್ ಹಿಮ್ ಅಂಡ್ ಪುಟ್ ಬಿಹೈಂಡ್ ದ ಬಾರ್ಸ್. Okay, go ahead. I will discuss with the concerned minister. Thank you very much, sir. Thanks. ಅಬ್ಬಾ, ರಂಗಪ್ಪ ಸರ್, ಒಂದ್ ನಿಮಿಷ ಬನ್ನಿ ಇಲ್ಲಿ. ಹೇಳಿ ಸರ್. ಇದು ನಮ್ಮ ಡ್ರೈವರ್ ಕೊಟ್ಬಿಡಿ. ಓಕೆ ಸರ್. ಎಸ್, ಬಾಯ್. ಸಿಕ್ಸ್ ಪ್ಯಾಕ್ ಮಾಡಿದವ್ರಿಗೆಲ್ಲ ಪವರು ಬರಲ್ಲ. ನಾವು ಬೀಳೋದೂ ಇಲ್ಲ. ಗಾಡಿ ಹಿಂದೆ ಹುಡುಗಿರಿಂದೆ ಹೋದ್ರೆ ಹೊಗೇನೆ ಹೋಗ್ರಲೇ. ಬೇಬೀಸ್, ಬನ್ನಿ ಬನ್ನಿ, ಕಮ್. What's your name? My name is Kariyappa. Kariyappa? Not Kariyappa. Kariyappa ಅಲ್ಲ, Kariyappa. Kariyappa. Come. This is Kariyappa. Which minister? Excise minister. Oh, yoga. Not yoga. Excise. ಎಂತ ಹೇಳಿ? Excise minister. Excise minister. ಅಗರಾತಲೆಯಪ್ಪ. Hey, what are you doing? ನೀರಲ್ಲಿ Where is the bubble? Hey, look, it's amazing. ಎಲ್ಲಂದ್ರಲ್ಲಿ ಕಾಲೆತ್ತಿಯಲ್ಲೋ. ಸೋಂಕಿರೋ ಗುರುವೆ, ನನಗಿರೋ ಶುಗರ್ ಲೆವೆಲ್ಗೆ ನೀ ಕೊಟ್ಟಿರೋ ಸೂಟ್ ರೂಮ್ಗೆ ಹೋಗಿ ಉಯ್ಲಿಕ್ಕೆ ಆಗ್ತದ? ದೇವ್ರು ಕೊಟ್ಟಿರೋ ನೀರು ಎಲ್ಲಾದ್ರೇನು ಚಲ್ ಬಿಡದೆ. Kariyappa doing wonderful magic. See bubbles coming from water? Yeah, it's from water. It's not miracle bubbles. It's piss bubbles. What, piss? You dirty bloody fella, go away! Go away! ಬಿಟ್ಟೋಗ್ಬೇಡ್ರೆ, ನಿಂತ್ಕೊಳ್ರೆ. You're not coming. Get lost. ಫಿಶ್ ಇದೆಯೇನೋ ಕಾಣಿಸ್ತಾನೆ ಇಲ್ಲ. ಆವಾಗಿಂದ ನೀರ್ನೊಳಗದೀನಿ, ಒಂದು ಕಾಣ್ಲೇ ಇಲ್ಲ. ಪಿಸ್ ಅಂದ್ರೆ ಫಿಶ್ ಅಲ್ಲ ಕಣೋ, ಇದು ಬಾಚೆ. ಲೇ ಹುಡುಗಿಯರ, ನಿಂತ್ಕೊಡ್ರಲೇ, ನಡುವಿನ ಕೈ ಕೊಟ್ಟು ಹೋಗಿರಿ. ಏನ್ ಗುರುಬೆ ಟೆನ್ಷನ್? ಅವಳಲ್ಲಿ ಡೆಲ್ಲಿಗೆ ಹೋಗಿ ನನ್ನ ಹೆಸರಲ್ಲಿ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ರೆ ನೀನು ಹುಡುಗಿರ ಜೊತೆ ಮಜಾ ಮಾಡ್ತಾ ಇದೀಯಾ? ಯಾಕೆ ಟೆನ್ಷನ್ ಮಾಡ್ಕೊಂಡು ತಲೆ ಕೆಡಿಸ್ಕೋತಿ ಗುರುಬೆ? ನಾನು ಇದೀನಲ್ಲ, ನೋಡ್ಕೋತೀನಿ ಬಿಡ. ನೋಡ್ಕೋತೀಯ. ಅವಳಿಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ, ನಾನೇ ನೋಡ್ಕೋತೀನಿ. ಅಲ್ಲ ಗುರುವೆ, ನಿಂದ್ರಪ್ಪ, ನಿಂತ್ಕೊಳ. ಹೋದ ಆ ಇಬ್ರು ಹುಡುಗಿರ್ನು ಅಧಿಕರಿಸಿ ಹೋದ. ಹಲೋ, ಎಲ್ಲವಳು ಹೋಗ್ಲಿ, ನಿಮ್ಮನ್ನು उस लौंडे को मारने से क्या फायदा? तुम्हारे माँ चाहिए तो तेरी गर्लफ्रेंड को हमारे हवाले कर दो. Hey, she's not my girlfriend. ज्यादा मत चिल्लाओ, जो बोला वो करो, ज्यादा होशियारी मत दिखाओ. पुलिस
नंबर ट्रेस किया तो तुम्हारी माँ को ಹಲೋ 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 ಬಾಸ್ ನಿಜಾಗ್ಲೂ ಯಾಕೋ ನಿಲ್ಸಿದೆ ಎಲ್ಲ ಇರೋದು ಬಾಸ್ ಇಲ್ಲೇ ಅವಳು ಇರೋದು. ಇಲ್ಲ ಬಾಯ್ ಬಾಯ್. ಏಯ್ 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 ಹೋಗ್ ಸೋ ಸ್ವೀಟ್. ಎಳ್ಳೀರು ಈ ಹುಡುಗರನ್ನ ನಂಬಲೇಬಾರ್ದು. ನಿನ್ನೆ ಮೊನ್ನೆ ಮಿಸ್ಸೆ ಚಿಗ್ರಿ ಒಂದ್ಸಲಿನೂ ಮಿಸ್ಸೆ ಬ್ಲೇಡ್ ಹಾಕ್ತಿರೋ ಹುಡುಗರೆಲ್ಲ ಬ್ಲೇಡ್ ಹಿಡ್ಕೊಂಬಂದ್ ಕಿಡ್ನಾಪ್ ಮಾಡಿದ್ರೆ ಎದುರು ಬಿಡ್ತೀನಾ? ಅದು ನಿನ್ ಹುಡುಗಿಯಾಗಿ. ನಿನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಲ್ಲ. ಹೆಚ್ಚು ಕಮ್ಮಿ ಕಮ್ಮಿ ಇರೋದು ಜಾಸ್ತಿ ಆಗೋದು. ಏಯ್ ನಿನ್ಗೊಂಚೂರು ಸೀರಿಯಸ್ನೆಸ್ ಅನ್ನೋದೇ ಇಲ್ವಾ? ಸಿಕ್ಸ್ ಸೆನ್ಸ್ ಇದೆಯಲ್ಲ, ನಿನ್ ಮನ್ಸ್ ಹೇಗ್ ನಂಬ್ತೋ ಹಾಗೆ ಅವ್ರ ಕಣ್ ನಂಬ್ತು. ಫಸ್ಟ್ ಟೈಮ್ ಬಂಗೀಪುರದ ಲಾಕ್ ಇಂದ ನನ್ನ ಬಿಡ್ಸಿ ನಿನ್ ಗಾಡಿ ಲಿಫ್ಟ್ ಮಾಡ್ತಾ ನನ್ ಹಾರ್ಟ್ ನ ಲಾಕ್ ಮಾಡ್ದೆ. ಇವತ್ತ ಆ ಹುಡುಗರ್ ಲಾಕ್ ನಿಂದ ನನ್ನ ಬಿಡ್ಸಿ ಸೀದಾ ನನ್ ಕುತ್ತಿಗೆ ಲಾಕ್ ಹಾಕೋನಾದೆ. ರೋಡಲ್ಲಿ ನಾನ್ ನಿನ್ ಹಿಂದೆ ಬಿದ್ದು ಬಕೆಟ್ ಹಿಡ್ದೆ. ನೀನು ಕದ್ದು ಮುಚ್ಚು ನನ್ ಹಿಂದೆ ಬಿದ್ದು ಪರದಾಡ್ತಿದ್ಯಾ? ಹಾರ್ಟ್ ನ ಇವಾಗ್ಲಾದ್ರೂ ಬಾಯ್ ಬಿಟ್ ಹೇಳು ಬೇಬಿ. ಅಬ್ಬಾ, ಈ ನಿನ್ ಸ್ಮೈಲು, ಈ ಸೈಲೆನ್ಸು, ಇಟ್ ಕಿಲ್ಸ್ ಮಿ ಬೇಬಿ. ಅಪ್ಪ ಅಮ್ಮ ನಾವ್ ಆಟ ಆಡೋದಕ್ಕೆ ಹೋಗ್ತಿರೋದು. ವಾವ್, ಇಟ್ ಸೌಂಡ್ಸ್ ಗುಡ್ ಬೇಬಿ. ನೋ, now you ನೋಡ ಬೇಬಿ, you're a man, macho man, huh? ನಾನು ಇನ್ನು ಚೈಲ್ಡ್ ಅನ್ಕೊಂಡಿದ್ದೆ, but you're a crazy man, huh? ನಾನ್ ಕೇಳಿದ್ದು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ. ಅಪ್ಪ? ಎಲ್ರಿಗೂ ಅಪ್ಪ ಅಂದ್ರೆ ಆಕಾಶ. ನನಗ ಆಕಾಶ ಕಣ್ಣಿಗೆ ಕಂಡ್ರು ಮನ್ಸಿಗೆ ತುಂಬಾ ದೂರ. ಇನ್ನೂ ಅಮ್ಮ, ಉಸಿರು ಕೊಟ್ಟೋಳ್ ಹೆಸರು ಕೂಡ ನಂಗೆ ನೆನಪಿಲ್ಲ. ಆದ್ರೂ
ಆದ್ರೂ ನಗ್ತಾನೆ ಇರ್ತೀನಲ್ಲ. ನಗ್ತಾ ಇದ್ರೆ ನೋವುಗಳು ನೆನಪಾಗಲ್ಲ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಸೊಲ್ಯೂಷನ್. ನಗ್ತಾ ಇರೋದೋಕೆ, ಆದ್ರೆ ಸಿಗ್ದವ್ರನ್ನೆಲ್ಲ ನಂಬೋದು. ಬಾಸ್, ಕಣ್ ಮೋಸ ಮಾಡ್ಬೋದು, ಬಟ್ ಮನ್ಸ್ ಯಾವತ್ತೂ ಮೋಸ ಮಾಡಲ್ಲ. ನೀನ್ ನೋಡಿದ್ ಕಣ್ಣೆ, ಬಟ್ ನೀನ್ ಫೈನಲ್ ಮಾಡಿದ್ದು ನನ್ ಮನ್ಸು. ನನ್ ಮನ್ಸ್ ನನಗ್ ಯಾವತ್ತೂ ಮೋಸ ಮಾಡೋದಿಲ್ಲ. ಮನ್ಸಿಗ ಪವರ್ ಇರೋದಕ್ಕೆ ಬಾಸ್. ಒಂದ್ ಹೆಣ್ಣು ತನ್ನವ್ರನ್ನೆಲ್ಲ ಬಿಟ್ಟು ತನ್ನವ್ರ ಅಲ್ಲದ ಮನೆಗೆ ಬೆಳಕಾಗೋದು. ಕನ್ಫ್ಯೂಸ್ ಆಗ್ಬೇಡಿ ಬಾಸ್. ಬಾರಿಗೆ ಹೋದಾಗ ಎಣ್ಣೆ ಹೊಡಿಬೇಕು, ದೇವಸ್ಥಾನಕ್ಕೆ ಹೋದಾಗ ಗಂಟೆ ಹೊಡಿಬೇಕು, ಸಿಚುವೇಶನ್ ತಕ್ಕಂಗೆ ಡೈಲಾಗ್ ಹೊಡಿಬೇಕು ಅಷ್ಟೇ. ಕಮ್ ಆನ್, ಲೆಟ್ಸ್ ರಾಕ್, ಎಂಜಾಯ್. ಅವ್ರು ಯಾರು? ನಮ್ಮಮ್ಮನ್ನ ಯಾಕೆ ಕಿಡ್ನಾಪ್ ಮಾಡಿದ್ರು? ಇವಳಿಗೂ ಅವ್ರಿಗೂ ಏನ್ ಸಂಬಂಧ? ಇವಳನ್ನ ಯಾಕೆ ಇಲ್ಲಿಗೆ ಕರ್ಕೊಂಬರಕ್ಕೆ ಹೇಳಿದ್ರು? ನಮ್ಮಮ್ಮನಿಗೋಸ್ಕರ ಇವಳನ್ನ ಅವ್ರಿಗೊಪ್ಸೋದಾ? It's so beautiful. Hey, hey. You crazy man, huh? ನೀನ್ ನನ್ ಎಷ್ಟು ಪ್ರೀತಿಸ್ತಾ ಇದೆಯಾ ಅಂತ ತೋರ್ಸೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದ್ಯಾ? ಆ ಬೆಟ್ಟದಷ್ಟು ಎತ್ತರ, ಈ ಡೀಪ್ನಷ್ಟು ಆಳವಾಗಿ ನನ್ನ ಪ್ರೀತಿಸ್ತಾ ಇದೆಯಾ? You so romantic, baby. ನಿನ್ ಹೆಸರಿನ ತರಾನೇ ಈ ಜಾಗನು ತುಂಬಾ ಅಟ್ರಾಕ್ಟಿವ್ ಆಗಿದೆ. ಮೋಹಕ್, ಮನಮೋಹಕ. ಅಬ್ಬಾ, ಈ ನಿನ್ ಸ್ಮೈಲು, ಈ ನಿನ್ ಸೈಲೆನ್ಸು, ಇಟ್ kills me, baby. ಹಲೋ. What? Baby, I love you. Smile, in silence, it kills me, baby. I love you. तुम्हारी माँ चाहिए तो वो लड़की को उड़ा दो. I said shoot her. ಹಲೋ ಹಲೋ. ಹಾಯ್ ಚಿನ್ನ. ಅಮ್ಮ, ನಿನ್ಗೇನು ಆಗಿಲ್ಲ ತಾನೆ? ಆರ್ ಯು ಆಲ್ ರೈಟ್? ನನ್ಗೇನು ಆಗಿದೆ ಚಿನ್ನ. ಐ ಆಮ್ ಆಲ್ ರೈಟ್. ಸಾರಿ ಕಣೋ, ನಂಗೆ ಫೋನ್ ಮಾಡಕ್ಕಾಗ್ಲಿಲ್ಲ. ನನ್ ಫೋನ್ ಮಿಸ್ ಆಗೋಯ್ತು. ನಿನ್ಗೇನು ಆಗಿಲ್ಲ ತಾನೆ? ಆರ್ ಯು ಶೋರ್? ಏನಾದ್ರೂ ಕೆಟ್ಟ ಕನ್ಸ್ಕೊಂಡ್ಯಾ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಿನ್ ಲವರ್ ಹೆಂಗಿದ್ದಾಳೆ? ಶಿ ಸೋ ಕ್ಯೂಟ್. ಮನೆಗೂ ಬಂದಿದ್ಲು. ನನ್ ಹತ್ರ ನಿನ್ ಬಗ್ಗೆ ಅವಳೇ ಪ್ರಪೋಸ್ ಮಾಡಿದ್ಲು. ಅವಳು ಕೊಟ್ಟಿರೋ ಸ್ಕೆಚ್ ಪ್ಯಾಡ್ ನ ನಿನ್ ರೂಮಲ್ಲಿ ಇಟ್ಟಿದ್ದೆ, ನೋಡಿದ್ಯಾ? ಅಮ್ಮ, ಅವಳು ಹೇಳ್ದಾಗೆ ರೆಡ್ ಇಂದ ಯೆಲ್ಲೋ ಇಂದ ಗ್ರೀನ್. ಅಮ್ಮ, ಫ್ಲೈಟಿಗೆ ಲೇಟ್ ಆಯ್ತು. ನೀ ಏರ್ಪೋರ್ಟಿಗೆ ಬರ್ತೀಯಲ್ಲ? ಓಕೆ, ಕ್ಯಾಚ್ ಯು ದೇರ್. ಹಲೋ ಹಲೋ ಅಮ್ಮ.
ವಿಸ್ಮಯ 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 ಮಾ ರೀಚ್ ಆದ ರೀಚ್ ಆಗಕ್ಕೆ ಇನ್ನು ಟೈಮ್ ಇದೆ. ಏಯ್ ಯಾರ ನೀನು? ಕಿಡ್ನಾಪರ್. ಲೈ ನನ್ನಿಂದ ಯಾಕೋ ಬಿದ್ದಿದ್ಯಾ? ಏನೋ ಬೇಕು ನಿನಗೆ? ಲೈ ನಮ್ಮಮ್ಮ ಎಲ್ಲೋ? ಹಲೋ ಅಮ್ಮ. ಎಸ್ ಮಾ, ನಿಮ್ಮಮ್ಮನೇ. ನಿಮ್ಮಮ್ಮ ಜೀವಂತವಾಗ್ಬೇಕು ಅಂದ್ರೆ ನಾನ್ ಹೇಳ್ದಾಗ ಮಾಡು. ಈಗಾಗ್ಲೇ ಮಾಡಿದೀಯಾ? ನಾನಾ? ಎಸ್ ನೀನೇ. ನಿನ್ ಲವರ್ನ ಶೂಟ್ ಮಾಡಿದ್ಯಲ್ಲ ನೀನು. ನಿಮ್ಮಮ್ಮನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ಪ್ರೂವ್ ಆಗೋಯ್ತು. ಸೊ ಯು ಹ್ಯಾವ್ ವನ್. ನೌ ದ ರಿಯಲ್ ಟಾಸ್ಕ್ ಬಿಗಿನ್ಸ್. ನಿನ್ಗೇನೋ ಬೇಕು? ಎಲ್ಲಿದ್ಯಾ ಹೇಳು? ಚಿತ್ರದುರ್ಗಕ್ಕೆ ಬಾ. ಚಿತ್ರದುರ್ಗಕ್ಕ ಬರ್ತೀನಿ ಬರ್ತೀನಿ ಬರ್ತೀನಿ. ಆದ್ರೆ ನಮ್ಮ ಅಮ್ಮನ್ಗೆ ಏನಾದ್ರೂ ಆಯ್ತಂದ್ರೆ ಬಾ ಬಾ ಬಾ. ನಿಮ್ಮ ಅಮ್ಮನಿಗೋಸ್ಕರ ಬರ್ಲೇಬೇಕು. ಇಲ್ಲ ಅಂದ್ರೆ ಖಾರ ಅಂತ ತಣ್ಣಗ್ ಮಾಡ್ಕೊಳಕ್ಕೆ ನಾನೇನು ಮಹಾಮನಿ ಮಲ್ಲಯ್ಯ ಅಲ್ಲ, ಶಿವರಾಜ್ ಹಿರೇಮಠ್. ವಂಶ ಬೆಳಿಬೇಕು ಅಂದ್ರೆ ವಂಶೋದ್ಧಾರಕ ಬೇಕು, ಆಸ್ತಿ ಬೆಳಿಬೇಕು ಅಂದ್ರೆ ವಂಶ ವೃಕ್ಷ ಬೇಕು. ನಿನಗೆ ಎರಡೂ ಇಲ್ಲ, ನೀನೊಬ್ಬ ಬೇನಾಮಿ. ಏನಂತೀರಾ ಮಿಸ್ಟರ್ ರಾಮದುರ್ಗದ ರಾಮನಾಯಕ್? ಕಂಡೋರ ಆಸ್ತಿಗೆ ಹಕ್ದಾರನಾಗೋ ಬದಲು ನೀನು ವಂಶೋದ್ಧಾರಕನಿಗೆ ಅಪ್ಪ ಆಗೋ ಪ್ರಯತ್ನ ಮಾಡು. ನಿನ್ನ ಆಯಸ್ ಮುಗಿಯೋದ್ರೊಳಗೆ ವಯಸ್ಸಿಗೆ ಬರ್ತಾನೆ, ಸತ್ ಮೇಲೆ ಶ್ರಾದ್ದ ಮಾಡ್ತಾನೆ. ಹೆಸರು ಕೇಳಿ ಇರೋ ಒಂದು ತಲೆ ನೋಡಿ ರಾಮ ಅಂತ್ಕಂಡ್ರೆ ವನವಾಸ. ಒಳಗಿರೋನು ರಾವಣ. ನೋಡು ನಿಮ್ಮಪ್ಪ ಎಂತ ಕೆಲ್ಸ ಮಾಡ್ದ. ಸಾಲ ಮಾಡಿ ಕೊನೆಗಾಲದಾಗ ಬರೀ ಕೈಯಾಗಿ ಬಿಟ್ಟೋಗ್ಬಿಟ್ನಲ್ಲೋ. ಯಾವನ್ರಿ ಇವನು ರೋಡ್ ಮಧ್ಯೆ ಗಾಡಿ ನಿಲ್ಸ್ಕೊಂಡವನೆ? ತೆಗೆ ಕೇಳ್ರಿ. ಹಾ ನೋಡಿರಿ ಗಾಡಿ ಯಾರದ್ ಗೊತ್ತಾ? ರಾಮನಾಯ್ಕನ್ ಬಂಟಂದು. ಎಲ್ಲೋ ದುಡ್ಡು? ಸಾಲ ಕೊಟ್ಟಿರೋದು ನಮ್ಮ ಅಪ್ಪಂಗ ಕೊಟ್ರೆ ಇಸ್ಕೊಂಡು ಹೋಗು. ಲೋ ಮಗ, ನಿಮ್ಮಪ್ಪ ಮಾಡಿದ ಸಾಲ ನಿನ್ ಮದ್ವೆಗೋಸ್ಕರ ಕಣೋ. ಏನಪ್ಪ ಕೂಲಿ ಮಾಡಿ ನಿನ್ ಸಾಲ ತೀರಿಸ್ತೀನಿ. ಅಯ್ಯೋ ಅವಳನ್ ಬಿಟ್ಬಿಡಪ್ಪ. ದುಡ್ಡು ಕೊಟ್ಬಿಟ್ಟು ನಿನ್ನ ಮಗಳನ್ನ ಕರ್ಕೊಂಡು ಹೋಗು. ಅಯ್ಯೋ ಬಿಟ್ಬಿಡಪ್ಪ. ಸಾಲ ಇಸ್ಕೊಂಡು ನಾಟಕಗಳು ಆಡ್ತೀರಾ? ಈ ರಾಮದುರ್ಗದಲ್ಲಿ ತಲೆಗಳನ್ನ ಚೆಂಡಾಡೋ ರಾವಣ ಕಣೋನ. ಅದೇ ರಾವಣ ತಲೆಗಳನ್ನ ಕಳ್ಕೊಂಡಿರೋ ಕತೆ ಗೊತ್ತಿಲ್ಲ ಅಲ್ವಾ ನಿನಗೆ? ರಾಮನೋ ರಾವಣನೋ ನೋಡಿ ಬಿಡೋಣ. I am confirmed. Get ready for confirmation.
ಏಯ್! ಈ ರಾಮದುರ್ಗದಲ್ಲಿ ರಾಮ್ ನಾಯ್ಕನ ಹುಡುಗರನ್ನ ಮುಟ್ಟಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಶತ್ರು ಹೋದ್ರು ಸತ್ ಮೇಲ್ ಮುಖ ನೋಡ್ಬೇಕು ಅಂತಾರೆ. ಅಂತದ್ರಲ್ಲಿ ನಿಮ್ ಹುಡುಗರು ಸಂಸ್ಕಾರನ ಮಾಡಕ್ ಬಿಡದೆ ಸರ್ಸಾಡಕ್ ಹೋಗಿದ್ರಲ್ಲ, ತಪ್ಪು ತಾನೆ? ಮೋಹಕ್ ಪಾವನಾ, ಅಪ್ಪ ನನ್ ಸೀನಿಯರ್, ನನ್ ಫ್ರೆಂಡ್ ಮೋಹಕ್, ನಮ್ಮ ಅಪ್ಪ. ಹೌದು ಸರ್, ನಿಮ್ಮ ಹೆಸರೇನು ಹೇಳಿದ್ರಿ? ರಾಮನಾಯ್ಕ. ಅಮ್ಮ ಬೇಕು ಅಂದ್ರೆ ರಾಮದುರ್ಗದ ರಾಮನಾಯ್ಕನೇ ತಕೊಂಡ್ ಬಾ. ರಾಮನಾಯಕ್. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ನಾನೊಬ್ಬ ರೈಟರ್. ಈ ಊರುಗಳ ಬಗ್ಗೆ, ಇಲ್ಲಿನ ಜನರ ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ಬುಕ್ಸ್ ಬರೆಯೋದು, ಡಾಕ್ಯುಮೆಂಟ್ರೀಸ್ ಮಾಡೋದು ನನ್ನ ಕೆಲಸ. ಓ, ಯು ಸ್ಟಿಲ್ ಡೂಯಿಂಗ್ ದಟ್? ಎಸ್. ಕಾಲೇಜ್ನಲ್ಲಿದ್ದಾಗ ಅದು ಇದು ಬರ್ದು ನೋಟಿಸ್ ಬೋರ್ಡಲ್ಲಿ ಹಾಕ್ತಾ ಇದ್ದೆ. ಈಗ ಅದನ್ನೇ ಪ್ರೊಫೆಷನ್ ಮಾಡ್ಕೊಂಡಿದ್ಯಾ? ಹೌದು. ಗುಡ್. ರೇ ರೈಟ್ರೇ, ಹೇಳಿ. ಈ ಊರು ಜನ ಈ ಸಂಸ್ಕೃತಿ ಬಗ್ಗೆ ಬರೆಯಕ್ಕಿಂತ ನಮ್ ಬಗ್ಗೆ ಬರೀರಿ, ಎಲ್ರ ಬಗ್ಗೆ ಬರ್ದಂಗೆ. ಹಾ, ಬರೆಯೋಣ. ನಾಯಕರೇ, ಇಲ್ಲಿ ಉಳ್ಕೊಳ್ಳೋಕೆ ಯಾವ್ದಾದ್ರು ಗೆಸ್ಟ್ ಹೌಸ್ ಇದ್ರೆ ಹೇಳಿ. ಅಯ್ಯ, ನಮ್ ಬಗ್ಗೆ ಬರಿಬೇಕು ಅಂತಂದ್ರೆ ನಮ್ ಜೊತೆಯಾಗೆ ಇರ್ಬೇಕಪ್ಪ. ಆಗ್ಲೇ ತಾನೇ ನಾವೇನು ಅಂತ ನಿಮಗ್ ಗೊತ್ತಾಗೋದು. ರೇ ರೈಟ್ರೇ, ಹೆಂಗೋ ನಮ್ ಮಗಳು ನಿಮ್ ದೋಸ್ತು ಅಂತೀರಾ, ನಮ್ ಜೊತೆಯಾಗೆ ಇದ್ಬಿಡಿ. ಓಕೆ ನಾಯಕರೇ. ನಡೆಯ ತಿರುಗಿಸ್ಗಳ ವಾಡೆ ಕಡಿಕೆ. ಸೊ ಅಮ್ಮ ಹೇಗಿದ್ದಾರೆ ಮೋಹಕ್? ಶಿ ಇಸ್ ಫೈನ್. ಬನ್ನಿ ರೈಟ್ರೇ, ಹೆಂಗದೆ ನಮ್ಮ ಮನೆ? ಚೆನ್ನಾಗಿದೆ. ನಿಂತ್ಕೋ. ಯಾರ್ ನೀನು? ಅದ್ ನಾನು ಅಜ್ಜಿ, ಇವ್ ನನ್ ಕಾಲೇಜ್ ಫ್ರೆಂಡೋ ಗಿಂಡ. ಈ ಮನೆಗ್ ಬರೋನು ಶತ್ರುನೋ ಮಿತ್ರನೋ ಅಂತ ಅವನ್ ಕಣ್ ನೋಡ್ದೇಟ್ಗೆ ಹೇಳ್ಬಿಡ್ತೀನಿ ಗೊತ್ತಾ. 6 ಅಡಿ 2 ಇಂಚ್ ಎತ್ತರ, ಹುಲಿ ನೋಟದ ಕಣ್ಣು, ಉಕ್ಕಿನಂತ ಎದೆ, ತೊಲೆಯಂತ ತೋಳು, ಮಗುನಂತ ನಗು, ತಾಯಿ ವಾತ್ಸಲ್ಯದಲ್ಲಿ ಬೆಳೆದಂತ ಮಗು ಅಂತ ಕಾಣಿಸ್ತದೆ. ಮಸ್ಲತ್ ಮಾಡಲ್ಲ ತಾನೇ? ಇವ ನಮ್ಮ ಪಾವನಿ ದೋಸ್ತ, ನನ್ನ ಬಗ್ಗೆ ಪುಸ್ತಕ ಬರೆಯಕ್ ಬಂದಿರೋ ರೈಟ್ರ. ಬನ್ನಿ ರೈಟ್ರ. ಬನ್ನಿ. ರೈಟೋ ರಾಂಗೋ ಹೋಯ್ತಾ ಗೊತ್ತಾಯ್ತದೆ. ಅಯ್ಯೋ ಬನ್ನಿ ಅಜ್ಜಿ, ನಾವು ಬಂದ್ಮೇಲೆ ಎಲ್ಲ ರೈಟೇ. ಓಯ್ ಏ ಧರ್ಮವ, ನೋಡಿಲ್ಲಿ ಯಾರು ಬಂದಾರ ಅಂತ. ಈಕಿ ನಮ್ಮ ಆಕಿ, ಈ ಮನೆ ಯಜಮಾನಿ. ನಮಸ್ಕಾರ ರೀ. ನಮಸ್ಕಾರಮ್ಮ. ಈಕಿ ನನ್ನ ತಂಗ್ಯವ್ವ, ಹೆಸರು ಭಾಗ್ಯ. ನಮಸ್ತೆ. ನಮಸ್ಕಾರಮ್ಮ. ಎಲ್ಲವ ನಿನ್ ಗಂಡ ಭಜರಂಗಿ. ಬಂ ಬಂ ಭೋಲೆನಾಥ್, ಬಂ ಬಂ ಭೋಲೆನಾಥ್. ವಾರಸುದಾರನಿಲ್ಲದ ಈ ಮನೆಗೆ ಆಪತ್ತು. ಮೂಡಣ ಪಡವಣ ತೆಂಕಣ ಕೊಂಕಣ ಠಣರಣ. ಅದು ಈಗಲೇ ಪರಿಹಾರ ಆಗ್ಲೇಬೇಕು. ಅಯ್ಯೋ, ಏನಾಯ್ತದೆ ಸ್ವಾಮಿ? ಸ್ವಾಮಿಗಳೇ, ತಮಗೆ ಹೆಂಗೆ ನಮ್ಮ ಮನೆ ಬಗ್ಗೆ ಗೊತ್ತು? ತಾವ್ಯಾರು, ಎಲ್ಲಿಂದ ಬಂದಿದ್ದೀರಿ? ಉತ್ತರಕ್ಕೆ ಉತ್ತಕ್ಕೂ ಬೆಳೆಯಕ್ಕೂ ಬರ್ದೇ ಇರೋ 1000 ಎಕರೆ ಒಡೆಯ ನೀನು. ದಕ್ಷಿಣಕ್ಕೆ ಧರ್ಮವ್ವ ದಾನವಾಗಿ ಪಡೆದಿರೋ ದನದ ಕೊಟ್ಗೆ, ಪೂರ್ವದಲ್ಲಿ ಅಗ್ನಿ ದಗದಗ, ಪಶ್ಚಿಮದಲ್ಲಿ ಶಿವ ತಾಂಡವ. ಈ ಮನೆಗೆ ಘೋರ ಆಪತ್ತು ಕಾದಿದೆ. ಅದು ಇವತ್ತೇ ಪರಿಹಾರ ಆಗ್ಬೇಕು. ಅದೇನಾಯ್ತದೆ ಸ್ವಾಮಿ? ಮುಂದಿನ ನವರಾತ್ರಿ ಅಷ್ಟೊತ್ತಿಗೆ ಈ ಮನೆಯಲ್ಲಿ ಒಂದು ಕಿರಿ ಜೀವ ಹುಟ್ಟಲಿಲ್ಲ ಅಂದರೆ ಈ ಹಿರಿ ಜೀವಕ್ಕೆ ಮುಂದಿನ ಪಿತೃಪಕ್ಷಕ್ಕೆ ಪಿಂಡ ಇಡಬೇಕಾಗುತ್ತದೆ. ಎಚ್ಚರ. ಪಿಂಡ ಇಡ್ತಿರೋ ಇಲ್ಲ ಧೂಪ ಹಾಕ್ತಿರೋ ಯೋಚನೆ ಮಾಡಿ. ಬಂ ಬಂ ಬೋಲೆನಾ. ಸ್ವಾಮಿ, ನನ್ ದೇವ್ರು ನನ್ ಜೀವ ಉಳಿಸಿ. ಈ ಮನೆಯಾಗ ಹಿರಿ ಜೀವ ಅಂದ್ರೆ ಅದ್ ನಾನೇ. ಏನಾರ ಮಾಡ್ಲಾ? ಏನಾರ ಮಾಡು. ಅಯ್ಯ, ಮಾಡು ಅಂತಂದ್ರೆ ನಾನೇನ್ ಮಾಡ್ಲಿ? ವಯಸ್ಸಾಗ್ಲಿಲ್ವಾ ನನ್ಗೆ? ಸ್ವಾಮಿಗಳೇ, ಈ ಮನೆಯಾಗೆ ಕಿರಿ ಜೀವ ಹುಟ್ಟದ? ನನಗ್ ಬೇರೆ ವಯಸ್ಸಾಯ್ತು. ವಯಸ್ಸಿಗೆ ಬಂದು ಬೆಳೆದ ಮಗಳವಳೆ, ನಮಗೆ ಎಲ್ಲಿಂದ ಆಯ್ತದೆ? ನಿನ್ ಕೈಲಾಗಲ್ಲ ಅಂತ ಚೆನ್ನಾಗ್ ಗೊತ್ತು. ಮದುವೆಯಾಗಿ 5 ವರ್ಷ ಆದ್ರೂ ಕನ್ನಿಯಾಗಿ ಉಳಿದಿರುವ ನಿನ್ನ ತಂಗಿ, ನಿನ್ನ ಮಗಳು, ಅವಳು ಮನಸ್ಸು ಮಾಡಿದ್ರೆ ಆಗುತ್ತೆ. ಇಂದು ರಾತ್ರಿ 7 ರಿಂದ 8 ಗಂಟೆಯ ಒಳಗೆ ಪ್ರಸ್ತಕ್ಕೆ ಪ್ರಶಸ್ತವಾದ ಸಮಯ. ಪ್ರಸ್ತ ನಡೆದ್ರೆ ನಿನ್ನ ಜೀವ ಉಳಿಯುತ್ತೆ, ಇಲ್ಲವಾದಲ್ಲಿ ನಿನಗೆ ಪಿಂಡ ಇಡಬೇಕಾಗುತ್ತೆ. ಬಂ ಬಂ ಭೋಲೆನಾಥ್, ಬಂ ಬಂ ಭೋಲೆನಾಥ್, ಬಂ ಬಂ ಭೋಲೆನಾಥ್. ಅವ್ವ, ನಾನು ಅವನ ಜೊತೆ ಮಲ್ಗಕ್ಕಿಲ್ಲವ್ವ, ನಾನು ನಿನ್ ಜೊತೆನೆ ಮಲ್ಕೋತೀನಿ. ಅಯ್ಯ ಮೂದೇವಿ, ಬೆಳಗ್ಗೆ ಸ್ವಾಮಿಗಳು ಏನ್ ಹೇಳಿದ್ರು? ಈ ಮನೆಯಾಗೆ ಹಿರಿ ಜೀವ ಉಳಿಬೇಕು ಅಂದ್ರೆ ಈ ಮನೆಯಾಗೆ ಒಂದ್ ಕಿರಿ ಜೀವ ಮೂಡಬೇಕು ಅಂತಲ್ವಾ? ನೀನೀಗ ನಿನ್ ಗಂಡನ ಕೂಡಿ
ಬರೋ ಶಿವರಾತ್ರಿ ಒಳಗೆ ಒಂದು ಕಿರಿ ಜೀವನ ಕನಸಿದ್ರೆ ಸರಿ, ಇಲ್ಲ ಅಂದ್ರೆ ನವರಾತ್ರಿ ಒಳಗೆ ನನಗೆ ಪಿಂಡ ಇಡ್ಬೇಕಾಯ್ತದೆ ಅಷ್ಟೇ. ಅವ್ವ ಅವನ್ ವಾಸನವ್ವ, ಅವನ ಹತ್ರ ಹೋದ್ರೆ ವಾಂತಿ ಬಂದಂಗ ಆಯ್ತದವ್ವ. ಅಯ್ಯ ಮಂಗೆ, ವಾಂತಿ ಮಾಡ್ಕೊಳ್ಳಿ ಅಂತಲ್ವಾ ನೀನು ಒಳ ಕಳಿಸ್ತಾ ಇರೋದು? ಹೋಗು ಬೇಡ ಕಣವ್ವ, ಹುಲಿ ಹಸ್ತದೆ, ಮುಂದಿಂದೆಲ್ಲ ಅದೇ ನೋಡ್ಕೊಂತದೆ. ವಾಸನ ಒಂದ್ ನಿಮಿಷ ಇರು. ನಾಚಿಕೆ ಆಯ್ತದೆ. ಅದು ನಾಚಿಕೆ ಅಲ್ಲ, ಆಸೆ. ನಾಚಿಕೆನ ಹೇಳ್ಕೊಳಕ್ ಆಗದೆ ಇದ್ದಾಗ ಬರೋದೇ ಆಸೆ. ಪ್ರಮಾಣ ವಚನ ಸ್ವೀಕರಿಸ್ಬಿಡೋಣ. ಅಯ್ಯೋ, ಕರೆಂಟ್ ಹೋಗ್ಬಿಡ್ತು. ಅಂಟಿಸ್ಲಾ? ಕ್ಯಾಂಡ್ಲಿನ್ ಅಂಟಿಸ್ಲಾ ಅಂದೆ. ನಂಗ್ ಭಯ ಆಯ್ತದೆ. ಯಾವಳು ನಾನಿರ್ಬೇಕಾದ್ರೆ ಯಾಕೆ ಭಯ ಪಡ್ತೀಯ? ಕತ್ಲಲ್ಲಿ ನೀನ್ ಏನಾರ ಮಾಡ್ಬಿಟ್ಟು ಇಬ್ಬರನ್ನೇ ಒಳಗಡೆ ಬಿಡದೆ ಏನಾದ್ರೂ ಮಾಡ್ಲಿ ಅಂತ, ಅದನ್ನೇ ಫಸ್ಟ್ ನೈಟ್ ಅನ್ನೋದು. ಇವಳು ಯಾವಳು ಬಾ ಹೇಳ್ಕೊಡ್ತೀನಿ ಬಾ. ನಾನು ಗಾಬರಿ ಆಗ್ಬಿಟ್ಲು, ನನ್ನ ಬಾಡಿ ನೋಡಿ ಗಾಬರಿ. ನಿಮ್ ತಂಗಿ ತುಂಬಾ ಜೋರ ಕಿರ್ಚ್ತಾ ಇದ್ದಾಳೆ. ಅವಳು ಬರೀ ನಮ್ಮನೆ ಕೇಳಂಗ್ ಕಿರಿಸ್ತಾವಳೆ, ಆದ್ರೆ ನೀನ್ ಇಡೀ ಊರ್ಗೆ ಕೇಳಂಗ್ ಕಿರಿಸ್ತಿದ್ದೆ. ನೆನಪೈತೋ? ನೆನಪು ಮಾಡ್ಲೋ. ಸಾರಿ ಚಿನ್ನ, ಅರ್ಜೆಂಟ್ ಅಲ್ಲಿ ವಿಭೂತಿ ಅಳಿಸ್ಕೊಳ್ದೆ ಬಂದ್ಬಿಟ್ಟಿದ್ದೀನಿ. ಯಾರಿಗೂ ಮರಿಕೋ. ಅಯ್ಯೋ ಅಮ್ಮ, ಬೇಡ ಮೆತ್ಗೆ. ಈ ಹಿರಿ ಜೀವನ ಉಳ್ಸಕ್ಕೆ ನನ್ ಮಗಳೇ ಕಷ್ಟ ಪಡ್ತಾವಳೆ. ಅಯ್ಯೋ ಇದೇನು ಕರ್ಪೂರದಂಗ ಹಿಂಗುರ್ದಂಗ ಆರೋಯ್ತು. ನೀನ್ ಹೊಡಿತಾ ಇರೋ ಸೌಂಡು ಹೊರಗಡೆ ಗೊತ್ತಾಗಬಾರ್ದು ಅಂತ ಮಂಚದ ಸೌಂಡ್ ಯಾರು ಬರ್ಲಿ. ಚಿನ್ನ, ಹೆಂಗಿದ್ರು ಇಷ್ಟು ಹೊಡೆಯೋದು ಹೊಡೆದಿದ್ಯಾ, ಕಾರ್ಯನಾದ್ರೂ ಮುಗಿಸ್ಕೊಬಿಡೋಣ ಬಾ ಚಿನ್ನ. ಆ ಕಾರ್ಯ ಈ ಕಾರ್ಯ ಅಂತ ಹತ್ರ ಬಂದ್ಯೋ, ಅದು ಕಾರ್ಯ ಮಾಡ್ದಾಗೆ ಮಾಡ್ಬಿಡ್ತೀನಿ. ನಿಜ ಹೇಳು, ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ? ನಿನ್ ಕಣ್ಣೇ ಹೇಳ್ತಾ ಇದೆ. ಹೇಳು, ಯಾವಾಗ ಪ್ಲಾನ್ ಮಾಡಿದ್ಯಾ? ಗೊತ್ತಿತ್ತು, ನನಗ್ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ, ನಾನು ಎತ್ತಾಕೊಂಡು ಹೋಗೇ ಹೋಗ್ತೀಯ ಅಂತ. ಕಾಲೇಜ್ನಲ್ಲಿ ಕಾಳು ಹಾಕ್ದಾಗ್ಲೂ ಕ್ಯಾರೆ ಅಂದಿದ್ದವನು, ಹಿಂದೆ ಬಿದ್ದು ಲವ್ ಮಾಡ್ದಾಗ್ಲೂ ತಿರುಗ್ ನೋಡ್ದಿದ್ದವನು, ಅಡ್ರೆಸ್ಸೇ ಗೊತ್ತಿಲ್ಲ ಅಂದ್ರು 600 ಕಿಲೋಮೀಟರ್ ಹುಡ್ಕೊಂಡ್ ಬಂದಿದ್ಯಾ ಅಂದ್ರೆ ಲವೇ ತಾನೆ? ಎಸ್, ಯು ಆರ್ ರೈಟ್. ಕರೆಕ್ಟಾಗಿ ಗೆಸ್ ಮಾಡಿದೆ. ಎತ್ತಾಕೊಂಡು ಹೋಗೋಕ್ಕೆ ಬಂದಿರೋದು. ಆದ್ರೆ ನಿನ್ನನ್ನಲ್ಲ, ನಿಮ್ಮ ಅಪ್ಪನ್ನ. ಇದಕ್ಕೆ ಕಣೋ ನೀ ಅಂದ್ರೆ ನನಗೆ ಕ್ರೇಜ್. ಎಲ್ಲಾ ಫಿಲ್ಮ್ನಲ್ಲೂ ಹೀರೋ ಹೀರೋಯಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮದ್ವೆ ಆಗ್ತಾನೆ. ಆದ್ರೆ ನೀನು ನಮ್ಮ ಅಪ್ಪನ ಎತ್ತಾಕೊಂಡು ಹೋಗಿ ನನ್ನನ್ನು ಅಲ್ಲಿ ಕರ್ಸ್ಕೊಂಡು ಮದ್ವೆ ಆಗ್ಬೇಕಂತಿದ್ಯಾ? ನೀನ್ ಕಣೋ ಕಿಲ್ಲಾಡಿ ಅಂದ್ರೆ. ಸೊ ಯಾವಾಗ ಪ್ಲಾನು? ನೀನ್ ಕೋಆಪರೇಟ್ ಮಾಡಿದ್ರೆ ನಾಳೆನೆ. ನಾಳೆ ಯಾಕೆ? ನಾನು ಈಗಲೇ ಕೋಆಪರೇಟ್ ಮಾಡ್ತೀನಿ. ಹಲೋ, ಮನೆಗ್ ಬಂದಿರೋ ರೈಟ್ರು ತಾವೇನಾ? ಮನೆ ವಾರಸ್ತಾರ ಮಗನ ಅಲ್ಲ, ಮನೆ ಅಳಿಯ. ಮಾವನವ್ರಿಗೆ ಗಂಡ್ ಮಕ್ಳಿಲ್ಲ, ಎಲ್ಲ ನಾವೇ. ತಮಗೆ ಭಾಗ್ಯ ಇದ್ದಾಳೆ, ಆದ್ರೆ ಇನ್ನು ಸಂತಾನ ಇಲ್ಲ. ಏನ್ ಹಿಂಗ್ ಕೇರ್ಲೆಸ್ ಕೂತ್ಕೊಂಡ್ರ? ಅಲ್ಲ, ನಾವು ರೇಸ್ ಕುದುರೆನೆ, ಆದ್ರೆ ಇನ್ನು ರೇಸ್ ಓಡಿಲ್ಲ ಅಷ್ಟೇ. ತಮ್ಗೆ ಚಡ್ಡಿ ಹಾಕೋ ಅಭ್ಯಾಸ ಇಲ್ವಾ? ಕಣ್ಣು ಕುಕ್ಕು.
5 ವರ್ಷದಿಂದ ಫಸ್ಟ್ ನೈಟ್ ಆಗಿಲ್ಲ ಅಂತ ನಾವು ಸಾಯ್ತಾ ಇದೀವಿ, ಇವನಿಗೆ ಚಡ್ಡಿ ಚಿಂತೆ. ಅಂಕುಶಕ್ಕೆ ಆನೆನೆ ಬಗ್ಗತ್ತಂತೆ. ನಾಮುದ್ ಬಗ್ತಾ ಇಲ್ವೇ? ಅಂದ್ರೆ ನನ್ನ ಹೆಂಡತಿ ಬಗ್ತಾ ಇಲ್ವೇ ಅಂದೆ. ಅದ್ ಸರಿ, ತಾವು ದೊಡ್ಡ ರೈಟರ್ ಅಂತೆ. ಎಲ್ಲಿ ನಾನ್ ನಿಮ್ದೊಂದು ಕತೆ ಬುಕ್ ಓದಿಲ್ಲ? ತಾವು ಯಾವ್ಯಾವ ಬುಕ್ ಓದಿದ್ದೀರಾ? ಪೊದೆಯಲ್ಲಿ ಅರಳಿದ ಕಮಲ, ಮಂಚದ ಮೇಲೆ ಮಲ್ಲಿಗೆ, ರಾತ್ರಿಯ ರಹಸ್ಯ, ರತಿ ವಿಜ್ಞಾನ, ಇಂಥವೆಲ್ಲ ನೀನ್ ಯಾವ್ದು ಬರ್ದಿಲ್ವೋ? ಸರಿ, ಏನ್ ಬಂದಿದ್ದು? ನಿಮ್ದು ಮೊಬೈಲ್ ಬೇಕಾಗಿತ್ತು. ಯಾಕೆ? ನಮ್ದು ವರ್ಕ್ ಆಯ್ತಿಲ್ಲ. ಏನು? ಅಲೋ, ನೆಟ್ವರ್ಕ್ ನಮ್ಮ ಮೊಬೈಲ್ ಅಲ್ಲಿ ವರ್ಕ್ ಆಯ್ತಿಲ್ಲ. ಯೂಟ್ಯೂಬ್ ಅಲ್ಲಿ ಏನೋ ಹಾಕೋರಂತೆ, ಒಂಚೂರು ನೋಡ್ಕೊಂಡ್. ಅಯ್ಯ, 5 minutes ಅಲ್ಲಿ ಆಗೋ ಕೆಲ್ಸನ 5 years ಆದ್ರೂ ಮುಗಿಸಿಲ್ವಲ್ಲ. ಪಂಚವಾರ್ಷಿಕ ಯೋಜನೆ ತರ. ಏನು 5 ನಿಮಿಷದಲ್ಲಿ ಮುಗ್ದೋಗುತ್ತಾ? ನಮಗೂ ಒಂಚೂರು ಹೇಳ್ಕೊಡಪ್ಪ. ಏನೋ ಒಂಚೂರು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರೆ ಹೇಳ್ಕೊಡ್ಬೋದಪ್ಪ. ಸರಿ ಸರಿ ಸರ್. ಥ್ಯಾಂಕ್ ಯು. ಡನ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಎಂಜಾಯ್. ಗುರುವೆ, ನಂಗೊಂದು ಡೌಟು. ನೀನ್ ನಿಜವಾಗ್ಲೂ ರೈಟ್ರಾ? ಅಲ್ಲ, ನಿಮ್ಮ ಮಾವನ್ನೇ ತಕೊಂಡು ಹೋಗೋಕ್ ಬಂದಿರೋ ಫೈಟರ್. ಅವ್ರ ತಂಗಿನೇ ನಾನ್ ರೂಮ್ಗೆ ಎತ್ತಾಕೊಂಡು ಹೋಗಕ್ ಆಯ್ತಾ ಇಲ್ಲ, ಇನ್ನು ಅವ್ರ ಅಣ್ಣ ನಮ್ಮ ಮಾವನ್ನ ಯಾರಿಗಾರೋ ಕಾಮಿಡಿ ಮಾಡ್ತೇನೆ. ಕಾಮಿಡಿ ರೈಟ್ರು. ಅಲ್ಲೇ ನಿಂತ್ಕೋ, ವಾಸನೆ. ಚಿನ್ನ, ಗ್ಲಾಮರ್ ಗ್ಲೋ ಆಗೋದಕ್ಕೆ ಬಾದಾಮಿ ಹಾಲು ತಗೊಂಬಂದಿದ್ದೀನಿ, ತಗೋ ಕುಡಿ. ಏನಿವತ್ತು ಇಷ್ಟು ಬೇಗ? ಮುಳ್ಳು ಮುಂದೆ ಬಂದ್ಬಿಟ್ಟಿದೆ. ಅದು ಗಡಿಯಾರದ ಮುಳ್ಳು ಮುಂದೆ ಬಂದ್ಬಿಟ್ಟಿದೆ ಎಂದೆ. ತಗೋ ಕುಡಿ ಚಿನ್ನ. ಸರಿ, ಅಲ್ಲಿಡು. ಎಲ್ಲಿಟ್ರೇನು? ಯಾವಾಗ್ಲಾದ್ರೂ ಇಡ್ಲೇಬೇಕಲ್ವಾ? ತಗೋ ಚಿನ್ನ ಕುಡಿ. ಏನು ಈ ನಡುವೆ ವೈಟ್ ಅಂಡ್ ವೈಟೇನಾ? ಫೈಟ್ ಆಗೋ ತನಕ ವೈಟ್ ಅಂಡ್ ವೈಟ್ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ತಗೋ ಚಿನ್ನ ಕುಡಿ. ಸರಿ, ಇಡು. ನಡಿ ಮತ್ತೆ. ನಡಿ ನೀನು. ನಡಿ ಅಂದ, ನಾನ್ ರೆಡಿ ಅನ್ಕೊಂಬಿಟ್ಟೆ. ಅನ್ಕೊಂತೀಯ? ಸಾರಿ ಚಿನ್ನ, ಹೋಗೋ. ಮರ್ತ್ಬಿಟ್ಟಿಯ ಚಿನ್ನ, ಕುಡ್ದು ಬಿಡು. ಬೆಕ್ಕು ಹಾಲ್ ಕೊಡ್ತಿದೆ ಅಂದ್ರೆ ಬೇಟೆಗೆ ರೆಡಿ ಅಂತ ಅರ್ಥ. ರೆಡಿ ಚಿನ್ನ, ನಾನ್ ರೆಡಿ. ಇಲ್ಲೋಡೆ ಇಲ್ಲಪ್ಪ. ಚಿನ್ನ, ನನಗಿಂತ ಮುಂಚೆನೆ ರೆಡಿ ಆಗಿದ್ಯಾ? ನಾನು ರೆಡಿ. ಬಂದೆ ಚಿನ್ನ, ಬಾ. ಚಿನ್ನು ಅವ್ರ ಅಮ್ಮ ಕಣಕ್ ಕಾಣ್ತಾಳಲ್ಲ. ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ತಂ ನಂ ಎಂದಿರೆ ಮನಸ್ಸು. ನಿಂಗೇನಮ್ಮ ಬಂದಿರೋದು? ಏನ್ ಬಂದೈತಿ ನಿಂಗೆ? ನೋಡೋ ಬೇಡ, 5 ವರ್ಷದಿಂದ ಕಾಪಾಡ್ಕೊ ಬಂದಿದ್ದೀನಿ. ನಾನ್ ಚೀಲವಂತ, ನನ್ ಚೀಲ ಹಾಳು ಮಾಡ್ಬೇಡ. ಅಯ್ಯೋ, ನಿಂಗೇನ್ ಬಂದಿರೋದು? ನಿನ್ ಗಂಡ ನೋಡ್ತಾ ಇರ್ತಾನೆ. ಹಾಲ್ ಹಂಗೆ ಬಿಟ್ಬಿಟ್ಟು ಹೋಗೋರೆಲ್ಲ ಕುಡಿಬೇಕು ಅನ್ನೋ ಪರಿಜ್ಞಾನನೇ ಇಲ್ಲ ಇವಕ್ಕೆ. ಎಷ್ಟು ಒಳ್ಳೇದು. ಏನಪ್ಪ ಬಂದಿರೋದು ನಿಂಗೆ ದೊಡ್ಡ ರೋಗ? ಅಯ್ಯೋ, ಅಯ್ಯೋ, ಈ ವಜ್ಜಿಗೆ ಏನಾಯ್ತು? ಅಯ್ಯೋ,
ಹೆಂಗಿತ್ತು ಐಡಿಯಾ? ಅಯ್ಯ ನಿನ್ನ ಐಡಿಯಾಗಿಷ್ಟು ಅಲ್ಲ ಕಣೆಯ, ಅವ್ರ ಮಗಳಿಗೆ ಸ್ವಿಚ್ ಹಾಕಿದ್ರೆ ಅವ್ರ ರೋವನ್ ಕರೆಂಟ್ ಪಾಸ್ ಆಗ್ತದಲ್ಲ, ಇನ್ನೊಂದ್ ಸ್ವಲ್ಪ ಇದ್ರೆ ಒಡ್ಸ್ಕೊಂಡ್ಬಿಡ್ತಿದೆ. ಏನು ಕರೆಂಟ್ ಅಂತದೇನಾಯ್ತು? ಅಂತದೇನಾಯ್ತಾ, ಮದುವೆ ಆಗಿ ಫಸ್ಟ್ ನೈಟ್ ಆಗದಿದ್ರು 5 ವರ್ಷದಿಂದ ಕಾಪಾಡ್ಕೊಂಬಂದಂತ ಈ ಶೀಲವಂತನ್ ಶೀಲ 30 ವರ್ಷದ ಯೌವನ ಅವ್ರವ್ವನ್ ಪಾಲಾಗೋಯ್ತಿತ್ತಪ್ಪ, ಅವ್ರವ್ವನ್ ಪಾಲಾಗೋಯ್ತಿತ್ತು. ಲವ್, ಅದಕ್ಕೆ ಕಣೋ ನಿನ್ನ ಕುರಿ ಅನ್ನೋದು. ಯಾಕೆ? ಮಗಳ ಕನೆಕ್ಷನ್ ಕೊಡುವಂತ ವೈರ್ ಕೊಟ್ರೆ ಅವ್ರ ಅಮ್ಮನ್ ಕನೆಕ್ಷನ್ ಕೊಟ್ರೆ ಇನ್ನೇನಾಗತ್ತೆ? ಶಾಕೆ ಓಡಿಸ್ಕೊಳ್ಳೋದು. ಹೌದಪ್ಪ, ನಂದೇ ತಪ್ಪು. ಮುಂದೆ ಬಾ ಕೂತ್ಕೋ. ಅಯ್ಯೋ ಓಡ್ ಬಂದ್ ಕೈ ಕಾಲೆಲ್ಲ ನಾವು ಓದ್ಕೊಂಡ್ಬಿಟ್ಟದೆ. ಹೇಳಪ್ಪ. ಮರಳಿ ಯತ್ನವ ಮಾಡು. ಅದನ್ನ ಹೇಳಕ್ಕೆ ಅಲ್ಲಿ ಕೂತಿದ್ದವನ್ನ ಇಲ್ಲಿ ಕರ್ದಪ್ಪ. ಈಗ ತಾನೆ ಮೆಟ್ಲತ್ಕೊಂಬಂದು ಮಂಡಿ ಚಿಪ್ಪೆಲ್ಲ ನೈತಾಯ್ತು. ಹೊಸ ಐಡಿಯಾ ಕೊಡಪ್ಪ, ಹೊಸ ಐಡಿಯಾ. ಈಗ ಮೀನು ಗಾಳಕ್ ಸಿಗ್ಲಿಲ್ಲ ಅಂದ್ರೆ ಬಲೆ ಹಾಕಿ ಹಿಡಿಬೇಕು. ಬಲೆಗೂ ಸಿಗದೆ ಹೋದ್ರೆ ಕೆರೆಯಲ್ಲಿರೋ ನೀರ್ನೆಲ್ಲ ಖಾಲಿ ಮಾಡೋ ಹೋಗಲ್ಲ. ಅಷ್ಟೊತ್ ಕಾಯಕ್ಕಾಗಲ್ಲಪ್ಪ. ಅಷ್ಟೊತ್ ಕಾಯ್ತಿದ್ರೆ ಅವಳಿಗೆ ವಯಸ್ಸಾಗಿ ಹಳ್ಳ ಆಡ್ತಿರ್ತಾಳೆ. ನಂದು ನಾನು ಹಳ್ಳ ಆಡ್ತಿರ್ತೀನಿ. ಅಪ್ಪ ಐಡಿಯಾ ಕೊಡಪ್ಪ, ಐಡಿಯಾ ಕೊಡಪ್ಪ, ತಡ್ಕೊಳ್ಳೋ. ಐಡಿಯಾ ಬಂತ? ಇಲ್ಲ, ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡ್ತಿದ್ಯಾ ಅಂತ ಕಾಣ್ತದೆ. ಇಲ್ಲ, ಐಡಿಯಾ ಬಂತು. ಹೇಳಪ್ಪ, ಹೇಳು. ಏನು ಐಡಿಯಾ ಬರ್ತಾ ಇದೆ. ಅಲ್ಲಿಂದ ಬರ್ಬೇಕಾ? ಎಷ್ಟೊತ್ತಾಯ್ತದೋ ಏನೋ. ಒಂದ್ ಕೆಲ್ಸ ಮಾಡು, ಕೊಕ್ಕೆ ತಗೊಂಡು ಎಳ್ದು ಬಿಡು, ಬೇಗ ಬಂದ್ಬಿಡ್ಲಿ. ಲವ್, ಫಸ್ಟ್ ನೈಟ್ ಬೇಕೋ ಬೇಡವಾ? ಮುಚ್ಕೊಂಡಿರು, ಇಲ್ಲಾಂದ್ರೆ ಇನ್ನು 5 ವರ್ಷ ಕಾಯ್ಬೇಕಾಗತ್ತೆ. ಬಂತು. ಹಾಯ್. ಕಾಫಿ. ಥ್ಯಾಂಕ್ಸ್. ಸೊ ಮನೆ ಎಲ್ಲ ನೋಡಾಯ್ತಾ? ಎಷ್ಟು ಬಾಗ್ಲಿದೆ? 12 ಬಾಗ್ಲು, 26 ಕಂಬ, 2 ಎಕರೆ ಮನೆ, 22 ಜನ ಆಳು. ಅದರಲ್ಲಿ ಹೆಣ್ಣಾಳು 4, ಗಂಡಾಳು 10, 8 ಜನ ನಿಮ್ಮಪ್ಪನ ಬಾಡಿ ಗಾರ್ಡ್ಸು, 40 ಎಮ್ಮೆ, 20 ಹಸು, 6 ಎತ್ತು. ಸಾಕಾ ಇನ್ಫಾರ್ಮೇಶನ್? ವಾವ್, ಪರ್ಫೆಕ್ಟ್. ಸೊ ಇಲ್ಲಿಂದ ನನ್ನ ಯಾವಾಗ ತಗೊಂಡು ಹೋಗ್ಬೇಕು, ಹೇಗೆ ತಗೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ಯು ಆರ್ ರೈಟ್. ಯಾವಾಗ? ಇವತ್ತು ನೈಟ್. ಇವತ್ ನಂಗೆ 2 ವಾರ ಮುಂಚೆ ಹೇಳು. ಯಾಕೆ ಅಂದ್ರೆ ನಾನು ರೆಡಿಯಾಗಿ ಬರ್ಬೇಕಲ್ವಾ? ಎಲ್ಲಿಗೆ ಹೋಗಕ್ ರೆಡಿ ಆಗೋದು? ಎಲ್ಗೋ ಹೋಗೋಣ ಅಂತ ಮಾತಾಡ್ತಿದ್ದಂಗದೆ. ಅದೇ ಅಪ್ಪ, ಇವರು ಊರೆಲ್ಲ ನೋಡ್ಬೇಕಂತಿದ್ರು, ಅದಕ್ಕೆ ನಾನು ರೆಡಿಯಾಗಿ ಬರ್ತೀನಿ ಅಂತ ಹೇಳ್ತಿದ್ದೆ ಅಷ್ಟೇ. ಅಷ್ಟೇನಾ? ರೈಟ್ರೇ, ನಮ್ಮೂರು, ನಮ್ಮ ಜನ, ನಮ್ಮ ಬಗ್ಗೆ ಎಲ್ಲ ನಾನೇ ನಿಮಗ್ ಪರಿಚಯ ಮಾಡಿಸ್ಕೊಡ್ತೀನಿ. ನಡೀರಿ. ನಿಮ್ಮವ್ವ ಕರೀತಾವಳೆ, ಏನೋ ಸ್ಯಾನೆ ಕೆಲ್ಸ ಆದಂತೆ. ಹೋಗವಾ? ಬನ್ನಿ ರೈಟ್ರೆ. ನನ್ನ ಬಗ್ಗೆ ನೀವು ಪುಸ್ತಕ ಬರಿಬೇಕು ಅಂತಂದ್ರೆ ನನ್ನ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ವಸೀಲ್ ಸೈಡ್ಗೆ ಹಾಕಿ. ಬನ್ನಿ ರೈಟ್ರೆ, ನಮ್ದು ಏನೇನದೆ ಅಂತ ವಸಿ ನಿಮಗ್ ತೋರಿಸ್ಕೊಡ್ತೀನಿ. ನಿಮ್ಮ ಕಣ್ಣಿಗೆ ಸುತ್ತಲೂ ಎಲ್ಲಿವರೆಗೂ ಏನೇನು ಕಾಣ್ತದೋ ಅದೆಲ್ಲ ನಮ್ದೆಯ. ಮತ್ತೆ ಈ ವಿನ್ಮಿಲ್ಲು? ಈ ಪ್ಯಾನ್ಸಾ? ಇವು ಎಲ್ಲ ನಮ್ಮವೆಯ. 4 ನನ್ನ ಹೆಂಡತಿ ಹೆಸರಿನಾಗವೆ. ಇನ್ನು ಮಿಕ್ಕಿದ್ದೆಲ್ಲ ನನ್ನ ಮಗಳದು. 30 ವರ್ಷದಿಂದ ಅಲ್ಲಿ ಜಮೀನ್ ತಗೊಂಡು ಈಗ ಒಳ್ಳೆ ರೇಟ್ ಮಾರ್ಬಿಟ್ಟು ಸೋಲಾರ್ ಪಾರ್ಕು, ಇಂಡಸ್ಟ್ರಿ, ಅದು ಇದು ಅಂತ ಮಾಡ್ಕೊಂಡು ಈಗ ಇಲ್ಲಿ ಸೆಟ್ಲ್ ಆಗ್ಬಿಟ್ಟಿದೀನಿ. ರೈಟ್ರೆ, ನಾನು ಇದನ್ನು ಇಲ್ಲೇ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಸರಿ, ಹೋಗ್ಬನ್ನಿ. ಹಲೋ, ಸರಿ, ಎಲ್ಲಿಗೆ ಬರಬೇಕು? ನನ್ನ ತಾಯಿ. ಸರಿ, ಎತ್ತಾಕೊಂಡ್ಬರ್ತೀನಿ. ರೈಟ್ರೇ, ಯಾರನ್ನ ಎತ್ತಾಕೊಳ್ಳೋದು? ನನ್ನನ್ನೇನಾದ್ರೂ ಎತ್ತಾಕೊಂಡು ಹೋಗೋ ಸ್ಕೆಚ್ಚ ಅದು? ಹುಡುಗರು ಬೇರೆ ಇಲ್ಲ, ಒಳ್ಳೆ ಕುಳ, ಒಬ್ಳೆ ಮಗಳು ಅಂತೇನಾದ್ರೂ ಪ್ಲಾನ? ಅಲ್ಲ ನಾಯಕ್ರೆ, ನಮ್ಮ ಎಡಿಟರು ಪ್ರಾಜೆಕ್ಟ್ ಮುಗಿಸಿ ಬೇಗ ತಗೊಂಬ ಅಂತ ನಿಮ್ ಜೊತೆ ಸೇರಿದ್ನಲ್ಲ, ಈ ತಗೊಂಬ ಎತ್ಕೊಂಬ ಅನ್ನೋದು ಹೋಗಿ ಎತ್ತಾಕೊಂಬರೋದು ಅಂತ ಆಗೋಯ್ತು.
ನಾನು ಹಂಗೆ ಅಂದ್ಕೊಂಡೆ. ನನ್ನನ್ನು ಎತ್ತಾಕೊಂಡು ಹೋಗ್ಬೇಕಾದ್ರೆ ತ್ರಿಬ್ಬಲ್ ಗುಂಡಿಗೆ ಇರಬೇಕು. ನನ್ನ ಬಗ್ಗೆ ಬರಿಬೇಕು ಅಂತಂದ್ರೆ ನಮ್ಮ ಪೂರ್ವಜರ ಇತಿಹಾಸ ತಿಳ್ಕೋಬೇಕು. ನೀವು ಬನ್ನಿ, ಎಲ್ಲ ತೋರಿಸ್ಕೊಡ್ತೀನಿ. ನೋಡ್ರಿ, ಹೆಂಗೈತ್ ರೈಟ್ರೆ ನಮ್ಮ ಕೋಟೆ? ಸುಸ್ತಾಗೋಯ್ತು. ನಿಮ್ಮೂರ್ನಾಗ ಬರೀ ಚಿಕ್ಕ ಚಿಕ್ಕ ಮೆಟ್ಲು ತಿಳಿತಿದ್ರಿ ಅಂತ ಕಾಣ್ತದೆ. ನಮ್ಮ ಕೋಟೆ ಮೆಟ್ಲು ಹತ್ತೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು ನಿಮಗೆ. ಹತ್ ಬರೋದ್ ನಮ್ಗೆ ಎಷ್ಟು ಕಷ್ಟ ಆಗ್ಬೇಕಾರೆ ಇನ್ನು ಇದನ್ನ ಕಡ್ದವ್ರು ಎಷ್ಟು ಕಷ್ಟಪಟ್ಟಿರ್ಬೇಕು. ಅಲ್ವಾ? ಮತ್ತೆ ಎಲ್ಲ ನಮ್ಮ ಪೂರ್ವಜರ ಪರಿಶ್ರಮ, ವಂಶಸ್ತ್ರ ವರದಾನ. ಒಂದೊಂದು ಕಲ್ಲು 12 ಆಣೆ ತೂಕ. ಯಾವಲ್ಲ ಇವು ಇನ್ನು ವೇಷ ಹಾಕೊಂಡು ಕುಣಿತವೆ? ಯಾರಲ್ಲ ನೀವು? ಯಾರ ಮುಂದೆ ಯಾವ ವೇಷ ಹಾಕೊಂಡು ಕುಣಿತಿದ್ದೀರೋ? ವಿಚಿತ್ರವಾದ ವೇಷ ಹಾಕೊಂಡು ನನ್ನನ್ನೇ ಕೊಲ್ಲಕ್ ಬಂದವರು. ಆ ಮಾದೇಗೌಡನ್ ದೊಡ್ಡ 250 ಎಕರೆ ಲ್ಯಾಂಡು, ಆ ಮಾದಪ್ಪನ್ ಮಗ
ಗೊತ್ತು ಗುರಿ ಇಲ್ದಿದ್ದವ್ರ ಜೊತೆ ಬಂದ್ರೆ ಹೀಗೆ ಆಗೋದು. ನಡೆ! ಅಮ್ಮ ತಾಯಿ ಆದೋಳು ಎಂತ ಪರಿಸ್ಥಿತಿಲಿ ಇದ್ರು ಮೊದ್ಲು ಮಗನ ಆರೋಗ್ಯ ವಿಚಾರಿಸ್ತಾಳೆ. ಅದೇ ಮಗ ವಯಸ್ಸಾದ ತಾಯಿಗೋಸ್ಕರ ವಯಸ್ಸಲ್ಲಿರೋ ಹುಡುಗಿನ ಕಳ್ಕೊಂಡ. ಮತ್ತೊಬ್ಳು ಸಿಕ್ಕಿದ್ಲು ಅಂತ ನೀನ್ ಜನ್ಮ ಕೊಟ್ಟ ತಾಯಿನೇ ಮರ್ತು ಆರಾಮಾಗಿದ್ಯಾ? ನಿನ್ನ ಮಗುಗೆ ತಾಯಿ ಆಗೋಳು ಸಿಕ್ಕ ತಕ್ಷಣ ನಿನಗೆ ತಾಯಿ ಹಾಕೋಬೇಕು. ಬೇಡ ಬೇಡ Tell me, which is original? That is my note. This is original. Good job. Lucy, pay her in pounds. Yes. Collect the counterfeit notes. Nice. Cheers. Hey! My daughter. Daughter? What happened? Hey, ಯಾರೋ ನೀನು? ಯಾರು ನನ್ನ ಮಗಳನ್ನ ಶೂಟ್ ಮಾಡಿದ್ದು? ನಿನ್ ಮಗಳನ್ನ ಶೂಟ್ ಮಾಡ್ದು ಗೊತ್ತಾಗ್ಬೇಕು ಅಂದ್ರೆ 5 ಕೋಟಿ ಆಗುತ್ತೆ. ಏನ? 5 ಕೋಟಿ ಪೌಂಡ್ಸ್ ಅಲ್ಲಿ ಬೇಕಾ, $US ಅಲ್ಲಿ ಬೇಕಾ, ರಿಯಲ್ಸ್ ಅಲ್ಲಿ ಬೇಕಾ, ದಿರಮ್ಸ್ ಅಲ್ಲಿ ಬೇಕಾ ನಿಂಗೆ? ಇಂಡಿಯನ್ ರೂಪಿ. ಏಯ್, ಎಲ್ಲಿದೆ ಹೇಳು, ನಾನೇ ತಗೋ ಬಂದು ಕೊಡ್ತೀನಿ. ಎಲ್ಲ ಹೇಳ್ತೀನಿ, ವೆಯ್ಟ್ ಮಾಡು. ಕ್ಯಾಶ್ ರೆಡಿ ಮಾಡ್ಕೊ, ಕಾಲ್ ಮಾಡ್ತೀನಿ. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ನಿನಗೆ ಈ ಜಾಗ ಶಾಕ್ ಆಯ್ತಾ? ಕೂತೈತೆ ಶಾಕ್ ಅಂತ ಶಾಕ್. ಹಲೋ, ನೀನ್ ಮಾಡಿರೋ ಕೊಲೆ ನೀನೇ ನೋಡಿ ಬಾವಿ ಒಳಗೆ ತನ್ನ ಪ್ರತಿಬಿಂಬನ ತಾನೇ ನೋಡಿ ಕೆರಳೋ ಹುಲಿ ತರ ಆಗ್ತಿದ್ಯಾ? ಹೇಳಿದ ಟೈಮಲ್ಲಿ ಒಪ್ಸಿದ ಕೆಲಸ ಮುಗಿಸ್ಲಿಲ್ಲ ಅಂದ್ರೆ ನೀನ್ ನೋಡ್ತಿರೋ ನಿನ್ನ ಪ್ರತಿಬಿಂಬ ಊರ್ ತುಂಬಾ ನಿನ್ನ ಭವಿಷ್ಯಕ್ಕೆ ತಿಲಾಂಜಲಿ, ನಿಮ್ಮಮ್ಮಂಗ್ ಶ್ರದ್ಧಾಂಜಲಿ. ಆಯ್ತಿಲ್ಲ ಗುರುವೆ, ಇದಕ್ಕೊಂದು ತಿಲಾಂಜಲಿ ಇಡ್ಲೇಬೇಕು. ಏನಾದ್ರೂ ಐಡಿಯಾ ಕೊಡು ಗುರುವೆ. ಕೊಡೆ ತಾಯಿ ಜನ್ಮವನು ನಡೆತನಕ ಮರೆಯಲ್ಲ ಜೋಗಿ. ಗಿಣ್ ತಗೊಳ್ಳಿ. ಏನು ಶೀಲವಂತರು ಕೊಟ್ಟಿಗೆ ಬಿಟ್ಟು ಅಡಿಗೆ ಮನೆ ದಿಕ್ಕಿಡ್ದಂಗದೆ. ಆ ಗೌರಿ ಕರು ಹಾಕಿತ್ತಲ್ಲ, ಗಿಣ್ಣಾಲಿತ್ತು, ಅದಕ್ಕೆ ನನ್ನ ಕೈಯಾರ ಗಿಣ್ ಮಾಡ್ಕೊಂಬಂದಿದ್ದೀನಿ. ತಗೊಳ್ಳಿ. ಮೊದ್ಲು ಮಾಡೋದನ್ನ ಮಾಡೋಗು. ನಾವು ರೆಡಿ, ಅವ್ರು ರೆಡಿ ಆಗ್ಬೇಕಲ್ಲ. ತಗೊಳ್ಳಿ, ಗಿಣ್ತೀನಿ. ತಿಂತೀನಲ್ಲಿಡು. ಇಲ್ಲ ಇಲ್ಲ, ಎಷ್ಟು ಗಿಸ್ತು ಬಿಟ್ರೆ ನೀವು ಹೆಂಗೈತೆ ಅಂತ ಈಗಲೇ ತಿಂದು ಹೇಳ್ಬೇಕು. ಮೊದ್ಲು ನೀನ್ ತಿನ್ನು. ನಾನು ಉಪವಾಸ. ಯಾಕೋ? ಫಸ್ಟ್ ನೈಟ್ ಬೇಗ ಆಗ್ಲಿ ಅಂತ ಉಪವಾಸ ಮಾಡ್ತಾ ಇದ್ದೀನಿ. ಏನ್ ಕಡ್ದು ಗುಡ್ಡೆ ಹಾಕಿದ್ಯಾ ಅಂತ ವ್ರತ ಮಾಡ್ತಿದ್ಯಾ? ಫಸ್ಟ್ ನೈಟ್ ಅಂತೆ. ಫಸ್ಟ್ ಅಳಿಯಂದ್ರು ಪ್ರೀತಿಯಿಂದ ಮಾಡಿದ್ದಾರೆ, ಬೇಡ ಅಂತ ಹೇಳ್ಬಿಡಿ, ತಗೊಂಡ್ ತಿನ್ನಿ. ನಿಂದೊಂದಿಲ್ಲಿ ಕೋಸ್ಗ ಇರ್ಲಿ, ತಗೊಳ್ರಿ. ಅಳಿಯಂದ್ರೆ ನೀವು ತಿನ್ನಿ. ಆಮೇಲೆ ತಿಂತೀನಿ, ಆಮೇಲೆ ತಿನ್ನಿ. ಅಳಿಯಂದ್ರೆ ತಿನ್ನಿ. ನೋವು ಆ ಕಡೆ ಬೇಕು ಅಂತಂದು. ಅಜ್ಜಿ, ಏನ್ಲ ವಾಸನೆ? ವಾಸನೆ ಅಲ್ಲ, ಸುವಾಸನೆ. ನನ್ನ ಕೈಯಾರ ಗಿಣ್ ಮಾಡ್ಕೊಂಬಂದಿದ್ದೀನಿ. ತಗೊಳ್ಳಿ ಅತ್ತೆ. ಗಿಣ್ಣ? ಅಯ್ಯೋ, ಗಿಣ್ಣು ಅಂದ್ರೆ ನಮ್ಮ ಯಜಮಾನಪ್ಪನಿಗೆ ಬೋ ಇಷ್ಟ. ಸಾಯ್ ಅವನು. ಆಯ್ತು ಕೊಡು, ಅಲ್ಲಿ ಪಾರ್ಸಲ್ ಕಳ್ಸ್ಕೊಡ್ತೀನಿ, ನೀವು ತಿನ್ನು. ಪಾವನ, ನಿಂಗೂ ಇಷ್ಟ ಅಲ್ವಾ? ತಗೋ, ಗಿಣ್ ತಿನ್ನು. ಚಿನ್ನ ಚಿನ್ನ ಚಿನ್ನ, ನೀನ್ ಎಲ್ಲೆಲ್ಲಿ ಅಂತ ಹುಡ್ಕೋದು? ನೀನ್ ಇಲ್ಲಿದ್ಯಾ? ತಗೋ ಗಿಣ್ಣು. ಯಾಕೆ? ನಮ್ ಗೌರಿಗೆ ಹೆಣ್ಮಗು ಆಯ್ತಲ್ಲ, ತಗೋ. ಯಾವಳ್ರಿ ಅವಳು ಗೌರಿ? ನಮ್ಮ ಹಸು ಗೌರಿ ಅಮ್ಮ. ತಗೋ, ತಿನ್ನು. ಗ್ಲಾಮರ್ ನಂತರ ಉಕ್ಕಿ ಹರಿಯುತ್ತೆ. ತಗೋ.
ಸರಿ ತಿನ್ಬಿಟ್ಟು ಹೋಗೋ ಒಂದ್ ಸ್ಪೂನು ತಿನ್ನು ಗ್ಲಾಮರ್ ಹೆಚ್ಚುತ್ತೆ ತಿನ್ನು ಸರಿನಾ ಆಯ್ತಾ ಹಲೋ ಬಾಸ್ ಆಲ್ ಔಟು ನಾವೇ ಮ್ಯಾಚ್ ವಿನ್ ಏನಾಯ್ತು ನಿನ್ನ ಅಜ್ಜಿ ನೀನ ಈರುಳ್ಳಿ ಮುಟನಾ ಅಲ್ಲ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮುಟನಾ ದಡ್ಡ ನೀನ್ ಹೆಂಡತಿ ಕಣೋ ನಾನು ಹೆಂಡತಿ ಮೂಟೆ ಕಟ್ಬಿಟ್ಟಿದ್ಯಾ ಯಾಕೆ ಕಳಿಸ್ತೀಯಾ ಎಲ್ಲ ಎದ್ದು ಬಿಡ್ತಾರೆ ನೀನ್ ಕೊಟ್ಟಿರೋ ಗಿಣ್ಗೆ ಯಾರ ಬಾಯಿಗೆ ಮಂಡೆ ಹಾಕಿದ್ರು ಎದೊಳಲ್ಲ ಹಂಗ್ ಮಲ್ಗವ್ರೆ ಅದು ಕರೆಕ್ಟ್ ಸರಿ ಬಾ ಹಾಕೋ ಕೈ ಯಾಕೋ 5 ವರ್ಷದಿಂದ ನಾನೇ ನನ್ನ ಹೆಂಡತಿನ ಮುಟ್ಟಿಲ್ಲ ಈಗ ಬಂದೊಂದ್ ಜೊತೆಲಿ ಕೈ ಹಾಕು ಅಂತ ನನ್ನ ಹೆಂಡತಿನ ನಾನೇ ಎತ್ಕೋತೀನಿ ಸರಿ ಎತ್ಕೊಳಪ್ಪ ಹಲೋ ಎನಿ ಹೆಲ್ಪ್ ಬೇಡ ಬೇಡ ನಾನೇ ಎತ್ತ ಅಲ್ವಾ ನೋಡ್ತಿಲ್ವಾ ಒಂಚೂರು ಕೈ ಹಾಕಪ್ಪ ವಾ ಆಗ್ಲೇ ಬೇಡ ಅಂದ್ರಿ ಆಗೇನೋ ಹುಮ್ಮಸ್ಸಲ್ಲಿ ಹೇಳ್ಬಿಟ್ಟೆ ಕೈ ಹಾಕಪ್ಪ ಯಾಕೋ ಆ ಕಡೆ ನಾನ್ ಬರ್ತೀನಿ ತಲೆ ಕಡೆ ನೀನ್ ಬಾ ಆಯ್ತು ಬಾ ಕರ್ಮ ನಾನೇನ ಕೊಟ್ಬೇಕು ನನ್ಗೆ ನನ್ನ ಹೆಂಡತಿ ಎಷ್ಟಪ್ಪ ಇರ್ಲೇ ಇಲ್ವಲ್ಲ ಹೆಂಗ್ ದಪ್ಪ ಆಗ್ಬಿಟ್ಲು ನೀನ್ ಹೆಂಡ್ತೀನಿ ಯಾವತ್ತಾದ್ರೂ ಮುಟ್ಟಿದೇನೋ 5 ವರ್ಷದಿಂದ ಮುಟ್ಟೆ ಇಲ್ಲ ಮತ್ತೆ ಹೆಂಗ್ ಹೋಗೋದಾಗತ್ತೆ ನನ್ಗೆ ಕರೆಕ್ಟ್ ಮುಚ್ಕೊಂಡು ಎತ್ತು ಯಪ್ಪ ಏನ್ ತಿಂತಾಳೋ ಏನೋ ಇಷ್ಟಪಡಲ್ಲ ಫಸ್ಟ್ ನೈಟ್ ಇಷ್ಟೆಲ್ಲ ಅಯ್ಯೋ ಫಸ್ಟ್ ನೈಟ್ ನಿಂದು ನಂದು ನನ್ ಕೈಲಾಗಲ್ಲಪ್ಪ ನನ್ ಕೈಲೂ ಆಗಲ್ಲಪ್ಪ ಏಯ್ ಫಸ್ಟ್ ನೈಟ್ ಬೇಕೋ ಬೇಡವಾ ಬೇಕು ಬೇಕು ಮತ್ತೆ ಎತ್ಕೊಳ ನೀನು ಎತ್ಕೊಳ್ಳಲ್ಲ ಅಂತ ಒಂದ್ ಕೆಲಸ ಮಾಡ್ತೀನಿ ಆಗಲ್ಲ ಇಲ್ಲೇ ಬಿಚ್ಬಿಡ್ತೀನಿ ಮಾಡ್ತೀನಿ ಏನೋ ಮಾಡ್ತಿದ್ಯಾ ನೀನು ನೋಡು ಎಲ್ಲ ಮಲ್ಕೊಬಿಟ್ಟವ್ರೆ ಇವಳು ಆರಾಮಾಗಿ ಮಲ್ಕೊಬಿಟ್ಟವಳೆ ಯಾರಿಗೂ ಗೊತ್ತಾಗಲ್ಲ ಇವಳಿಗೂ ಗೊತ್ತಾಗಲ್ಲ ಇಲ್ಲೇ ಫಸ್ಟ್ ನೈಟ್ ಮಾಡ್ಕೊಬಿಡ್ತೀನಿ ನಿನ್ಗೋಸ್ಕರ ಪಂಪ್ ಹೌಸ್ ಅಲ್ಲಿ ಫಂಕ್ಷನ್ ರೆಡಿ ಮಾಡಿದ್ರೆ ಇಲ್ಲೇ ಪಂಚೆ ಎತ್ತಿಯಲ್ಲ ಪಂಪ್ ಹೌಸ್ ತನಕ ಇಲ್ಲೇ ಬಿಡಾಕೋಣ ಎಲ್ಲ ಎದ್ದು ಬಿಡ್ತಾರೆ ನೀನ್ ಎತ್ಕೊಳ್ಳೋ ಆ ಕಡೆ ಎತ್ಕೋ ಅಯ್ಯೋ ಎಷ್ಟೊಂದು ಎಳ್ಕೊಂಡ್ಬಿಟ್ಟಿದೀನಿ ಎಲ್ಲ ತರ್ಚೋಗಿರ್ತದೋ ಏನೋ ಫಸ್ಟ್ ನೈಟೇ ಮಾಡ್ಲೋ ಇಲ್ಲ ಆಯಿಂಟ್ಮೆಂಟೇ ಹಚ್ಕೊಂಡ್ ಕೂತ್ಕೊಳ್ಳೋ ಯಾಕೋ ನನ್ ಕೈಲಾಗಲ್ಲಪ್ಪ ನನ್ ಕೈಲಾಗಲ್ಲ ಸರಿ ಬಿಡು ಹಂಗಾದ್ರೆ ಒಳಗಡೆ ಹಾಕ್ಬಿಡ್ತೀನಿ ಬಿಡು ನಾನು ಎತ್ತಕ್ಕಾಯ್ತಿಲ್ಲ ಅಂದಿದ್ದು ಹೊತ್ತಕ್ಕಾಯ್ತಿಲ್ಲ ಅಂತ ಹೇಳಿ ಜೀಪಪ್ಪ ಅಪ್ಪ ಇಷ್ಟೇ ಮಾಡಿದ್ಯಂತೆ ಅದು ಒಂದು ಮಾಡ್ಬಿಡಪ್ಪ ನನ್ನ ಏನು ಅನ್ಕೊಂಡ್ಬಿಟ್ಟಿದ್ಯಾ ನಾನು ಅಂತನಲ್ಲ ಹೋಗಲ್ಲ ಏನ್ ಅನ್ಕೊಂಡೆ ನೀನು ಅಲ್ಲಿಂದ ಕಷ್ಟಪಟ್ಟು ಎತ್ಕೊಂಡ್ ಬಂದಿದ್ಯಾ ಜೀಪ್ ಕೊಂದ್ ಎತ್ತಾಕ್ಬಿಡು ಅಂದೆ ಅಷ್ಟನಾ ಬೇರೇನೋ ಮಾಡಕ್ ಹೇಳ್ದ ಅನ್ಕೊಂಡ್ಬಿಟ್ಟೆ ಸಿಕ್ಕಾಬಟ್ಟೆ ಸುಸ್ತಾಯ್ತಪ್ಪ ಹೌದಾ ಕಮ್ ಆನ್ ಟೇಕ್ ಇಟ್ ಏನಿದ ಎನರ್ಜಿ ಡ್ರಿಂಕು ನನ್ನ ಮಕ್ಕ ಮಾವ 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 ಅಕ್ಕ ಪಾವನಿ ಎಲ್ಲಿ ಹಾಳಾಗಿ ಹೋಗಿದ್ರೆ ಎಲ್ಲ ಯಾಕ್ಲ ಹಂಗ ಅರ್ಚ್ಕೊಂತ ಇದ್ಯಾ ಏನಾಯ್ತು ಸೂರ್ಯ ನತ್ತಿ ಮೇಲ್ ಬಂದ್ರೆ ಇನ್ನು ಎಲ್ಲ ಮತ್ತಲ್ಲಿ ಮಲಗಿದಿರಲ್ಲ ಏನಾಗಿದೆ ನಿಮ್ಗೆ ಎಲ್ಲಿ ನಿನ್ ಮಗ ಅಯ್ಯೋ ರಾತ್ರಿ ವಾಸನೆ ಅದೆಂತದ ಗಿಣ್ ಕೊಟ್ಟ ತಿಂದ್ ಮಲ್ಕೊಂಡಿದ್ದು ಇನ್ನು ಕಣ್ಣೇ ತೆಗಿಯಕಾಯ್ತಾ ಇಲ್ಲ ಅತ್ಯವ ನಿಮ್ ಮಗ ಕಾಣಿಸ್ತಾ ಇಲ್ಲ ಅವ್ವ ವಾಸನ ಮನೇಲಿ ಕಾಣಿಸ್ತಿಲ್ಲವಾ ನನ್ ಫ್ರೆಂಡ್ ಕಾಣಿಸ್ತಿಲ್ಲ ಅವಯ್ಯ ಗೊತ್ತಾಯ್ತೇನು ಮನೆಗ್ ಬಂದಿರೋನು ಸತ್ಕಾರ ಮಾಡಿಸ್ಕೊಂಡೋಗ ಅತಿಥಿ ಅಲ್ಲ ನಿನ್ ಮಗನ್ ಪಿಂಡ ಇಡು ಪುರೋಹಿತ ನಿನ್ ಮಗನ್ ನತ್ತಿ ಮೇಲೆ ಕತ್ತಿ ಮಾಡ್ಗವನೆ ಏಯ್ ಪಾವನೆ ಯಾವನೇ ಅವನು ಚಿನ್ನ ನನಗಿಂತ ಮುಂಚೆ ಎದ್ದು ರೆಡಿ ಆಗ್ಬಿಟ್ಟಿದ್ಯಾ ನನ್ಗೆ ಹೇಳಿದ್ರೆ ನಾನೇ ಮುಖ ತೊಳ್ಕೊತಿದ್ನಲ್ಲ ನೀನ್ ಯಾಕೆ ಕೆರ್ಸ್ದೆ ಬಾಬಾ 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 ನಿನ್ನ ನಮ್ಮಣ್ಣ ಕಾಣಿಸ್ತಿಲ್ಲ ಅಂತ ನಾವೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ರೆ ಇವ್ನಿಗೆ ಇವಾಗ ರೊಮ್ಯಾನ್ಸ್ ಬೇಕಂತೆ ರೊಮ್ಯಾನ್ಸ್ ಮಾವ ಕಾಣಿಸ್ತಿಲ್ವಾ ಎಲ್ಲಿದ್ದೀನಿ ನಾನು
ಹಂಗಾರೆ ನೆನ್ನೆ ನೈಟು ಮೂಟೆ ಎತ್ತಾಕಿದ್ದು ನಿನ್ನಲ್ವಾ? ಮೂಟೆನಾ? ಹ್ಞೂ. ಹಂಗಾರ ಅವ್ನು ಹೇಳ್ತಿದ್ದಿದ್ ನಿಜಾನೇ? ಏನ್ ಹೇಳ್ತಾ ಇದೀಯಾ? ಯಾರು ಏನು? ರೈಟ್ರು. ನಾನು ರೈಟ್ರ್ ಅಲ್ಲ, ಫೈಟ್ರು. ನಿಮ್ಮ ಮಾವನೇ ತಗೊಂಡೋಗಕ್ ಬಂದಿರೋದು, ನಿಮ್ಮ ಮಾವನೇ ತಗೊಂಡೋಗಕ್ ಬಂದಿರೋದು ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದ. ಹಂಗಾರ ಅವ್ನು ಹೇಳ್ತಿದ್ದಿದ್ ನಿಜಾನೇ? ನಾನೇ ಅವನ್ನ ಕಾಮಿಡಿ ರೈಟ್ರು ಅಂತ ಕಾಮಿಡಿ ಮಾಡ್ಕೊಬಿಟ್ನಲ್ಲಪ್ಪ. ನನ್ನೇ ಕುರಿ ಮಾಡ್ಬಿಟ್ಟು ಹೋಗ್ಬಿಟ್ಟ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಮಗನೇ ತಕೊಂಡು ಹೋಗ್ಬಿಟ್ರ. ನಾನು ಅವತ್ತೇ ಹೇಳ್ದೆ ಇಂಥದ್ದೇನಾದ್ರೂ ಆಯ್ತದೆ ಅಂತ. ಇವಳೆ ಫ್ರೆಂಡು ಅಂತ. ಈಗ ನೋಡು ಅಜ್ಜಿ. ನಿನ್ನೆಲ್ಲ ಒಬ್ಬೊಬ್ರು ನಂಗೆ. ಹಲೋ, ಬೆಂಗಳೂರಿಗೆ ಬಂದಾಯ್ತು. ಎಲ್ಲಿಗೆ ಬರ್ಬೇಕು? ರಾಮದುರ್ಗಕ್ಕೆ ಬಾ. ರಾಮದುರ್ಗಕ್ಕ? ಏನ್ ರೈಟ್ರೆ, ಬೆಳಗ್ಗೆನೆ ಬಂದುಬಿಟ್ಟಿದ್ದೀರಾ? ಏನ್ ನಮ್ ದಿನಚರಿ ಬರ್ಕೊಳಕ್ಕ? ಇದು ನಮ್ಮ ಹೊಸ ಕೊಡೋನು. ನಾನು ಹೆಂಗೆ ಇಲ್ಲಿಗೆ ಬಂದೆ? ರಾತ್ರಿ ಹೆಂಡತಿ ಪಕ್ಕನೆ ಮಲಿಕೊಂಡಿದ್ನಲ್ಲ. ರೈಟ್ರೆ, ಏನಾಯ್ತ್ರಿ? ನಾನು ಹೆಂಗ್ರಿ ಇಲ್ಲಿಗೆ ಬಂದೆ? ಕೂಲ್ ನಾಯಕ್ರೆ, ನಿಮ್ಮನ್ನ ಎತ್ತಾಕೊಂಡ್ಬಂದಿದ್ದೀನಿ. ಏನ? ಕಿಡ್ನಾಪ್ ಮಾಡಿದ್ದೀನಿ. ಏನಂದೆ? ನಿಮ್ಮನ್ನ ಅಪಹರಣ ಮಾಡಲಾಗಿದೆ. ಏನ್ ಹೇಳ್ತಾ ಇದ್ಯಾ? ನಮ್ಮೂರಲ್ಲಿ ನಮ್ಮ ಮನೆ, ನಮ್ ಕೋಟೆ, ನಮ್ಮ ಹುಡುಗರು ಮಧ್ಯೆನೆ ಹೆಂಗೆ? ಯಾಕೋ? ಯಾರಲ್ಲಿ ನೀನು? ನಾನ್ ಯಾರು ಅಂತ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ನೀನ್ ಯಾರನ್ನು ಮುಟ್ಟಿದ್ಯಾ ಅಂತನೂ ನಿನಗೆ ಗೊತ್ತಿಲ್ಲ. ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ಯಾ ಅಂತನೂ ನನಗೆ ಗೊತ್ತಿಲ್ಲ. ಆದ್ರೆ ಮುಟ್ಟಿ ದೊಡ್ಡ ತಪ್ಪು ಮಾಡಿದೀಯ. ಯಾರೋ ನೀನು? ಏನೋ ಬೇಕು ನಿನ್ಗೆ? ಅಮ್ಮ. ಏನ? ಅಮ್ಮನ? ನಮ್ಮಮ್ಮನ್ನ ಯಾರೋ ಕಿಡ್ನಾಪ್ ಮಾಡಿದಾನೆ. ನಿಮ್ಮನ್ನ ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಬ ಅಂದ. ಬಂದಿದ್ದೀನಿ. ಅವನು ಯಾರು ಅಂತ ನನಗೆ ಗೊತ್ತಿಲ್ಲ. ನಮ್ಮ ತಾಯಿನ ಯಾಕೆ ಕಿಡ್ನಾಪ್ ಮಾಡ್ದ ಅಂತನೂ ಗೊತ್ತಿಲ್ಲ. ನನ್ನ ಕೈಯಲ್ಲಿ ನಿಮ್ಮನ್ನ ಯಾಕೆ ಕಿಡ್ನಾಪ್ ಮಾಡಿಸ್ದ? ನಿಮಗೂ ಅವನಿಗೂ ಏನು ಸಂಬಂಧ? ನಮ್ಮ ತಾಯಿಗೂ ಅವನಿಗೂ ಏನು ಸಂಬಂಧ? ಇದಕ್ಕೆಲ್ಲ ಒಂದು 10 ನಿಮಿಷ ವೇಟ್ ಮಾಡಿ ನಾಯಕ್ರೆ. ಅವನು ಯಾರು ಅಂತ ತಿಳಿಯುತ್ತೆ. ಪ್ಲೀಸ್ ನಾಯಕ್ರೆ. ನಮ್ಮಮ್ಮ ಅಂದರೆ ನನಗೆ ಪ್ರಾಣ. ನನ್ನ ಪ್ರಾಣನೇ ತಕೊಂಡು ಹೋಗಿದ್ದಾನೆ. ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಎಲ್ಲೋ ನಮ್ಮಮ್ಮ. ಅಮ್ಮ? ದೋಸ್ತ ನೀನಾ? ನಾಯ್ಕ, ನೀನ್ ಯಾಕೋ ನನ್ನನ್ನು ಕಿಡ್ನಾಪ್ ಮಾಡಿಸ್ದೆ? ನೀನ್ ನನ್ನ ಮಗಳನ್ನ ಶೂಟ್ ಮಾಡಿಸಿದ್ಯಾಕೋ? ಎಲ್ಲೋ ಅವನು? ನಾ ಯಾಕೆ ನಿನ್ನ ಮಗಳನ್ನ ಶೂಟ್ ಮಾಡಿಸ್ಲಿ? ಏನ್ ಹೇಳಕತ್ತೀಯೋ? ನಾನ್ ಯಾಕೋ ನಿನ್ನ ಕಿಡ್ನಾಪ್ ಮಾಡಿಸ್ಲಿ? ಸಾಕ್ ನಿಲ್ಸ್ರೋ. ಏನ್ ಇಬ್ರು ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ? ಎಲ್ಲೋ ನಮ್ಮಮ್ಮ. ಯಾರೋ ನಿಮ್ಮಮ್ಮ? ಅವನ್ ಯಾವನ ಫೋನ್ ಮಾಡಿ 5 ಕೋಟಿ ಕೊಟ್ರೆ ನಿನ್ ಮಗಳನ್ನ ಶೂಟ್ ಮಾಡಿದವನ್ನ ತೋರಿಸ್ತೀನಿ ಅಂದ. ಅದಕ್ಕೆ ನಾನು ಬಂದಿದ್ದು. ಇವತ್ತು ಅವನ್ನ ಬಿಡಲ್ಲ. ಎಲ್ಲ ನಮ್ಮಮ್ಮ. ನಿಂತ್ಕೊಳ್ಳಿ ನಾಯ್ಕ್ರೆ.
ಇವ್ರನ್ನ ತಾನೇ ತಕೊಂಬರಕ್ ಹೇಳಿದ್ದು. ಕರ್ಕೊಂಬಂದಿದ್ದೀನಿ. ಕಳ್ಸೋ ನಮ್ಮಮ್ಮನ್ನ. ಯಾರೋ ನೀನು? ನನ್ನ ಮಗಳನ್ನ ಶೂಟ್ ಮಾಡಿದ್ ಯಾರು? ಎಲ್ಲೋ ಅವನು? ನಿನ್ ಕೇಳಿದ 5 ಕೋಟಿ ತಾನೆ? ಅಲ್ಲಾಡ್ಬೇಡ. ಏಯ್, ನಮ್ಮಮ್ಮ ಎಲ್ಲೋ? ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ಎಲ್ಲ ಸೀಸ್ ಮಾಡಿಸಿದ್ದಲ್ದೆ ನನ್ನ ಮಗಳನ್ನ ಶೂಟ್ ಮಾಡಿಸ್ತೀಯಾ? ದೋಸ್ತ, ಏಯ್, ನೀನ್ ಹೇಳಿದ್ ಮಾಡಾಯ್ತಲ್ಲ, ಬಿಡ ಅವ್ರನ್ನ. ಯಾಕೆ ತಾತ, ಯಾಕೆ ಹಿಂಗ್ ಮಾಡ್ದೆ? ಬಸವರಾಜಪ್ಪ. ಅದೇ ಬಸವರಾಜಪ್ಪ, ಕೊಟ್ರೇಶಪ್ಪನಪ್ಪ ಬಸವರಾಜಪ್ಪ. ಏನ್ ಮಕ್ಳಾ, ಖುಷಿಯಾಗಿದ್ದೀರಾ? ನೀವ್ ಹಿಂಗ ಖುಷಿಯಾಗಿರ್ಬೇಕು ಅಂತನ ಫಸಲು ಕಡಿಮೆ ಆದ್ರೂ ಪರವಾಗಿಲ್ಲ, ಅನ್ನ ಹಾಕು ಭೂತಾಯಿ ಬಾಯಿಗೆ ವಿಷ ಹಾಕಬಾರದು ಅಂತ ರಸಗೊಬ್ಬರ ಹಾಕದೆ ಸಾವಯವ ಗೊಬ್ಬರ ಹಾಕ ಬೆಳೆಸಾಕತ್ತೀನಿ. ಇದರಿಂದ ನನಗೂ ನಿಮಗೂ ಆರೋಗ್ಯ ಜಾಸ್ತಿ, ನಮ್ಮನ್ನ ಸಾಕು ಭೂತಾಯಿಗೂ ಆಯಸ್ಸು ಜಾಸ್ತಿ. ತಿಳಿತಾ ಕೊಟ್ರೇಶಿ? ಆರೋಗ್ಯ ಆಯಸ್ ಕಟ್ಕೊಂಡು ಏನ್ ಮಾಡಕತ್ತೀಯ? ಬದುಕಾಕ ರೊಕ್ಕ ಬೇಕು, ರೊಕ್ಕ. ನೀನ್ ಬೆಳೆಯೋ 2 ಬೆಳೆಗೆ ನಂದ್ 1 ಬೆಳೆ ಸಮ. ಹಿಂಗಾದ್ರೆ ಹೆಂಗಪ್ಪ ಸಂಸಾರ ಬೇರೆ ದೊಡ್ಡದಾಗ್ತೈತಿ. ನಿನ್ ಹೆಂಡತಿ ಬೇರೆ ಬಸರಾಗಲ್ಲ. ಆದರ್ಶ ಬಿಟ್ಟು ಸುಮ್ಕೆ ರೊಕ್ಕ ಮಾಡ್ ನೋಡಪ್ಪ, ರೊಕ್ಕ. ಸಾವಯವ ಸಾವಯವ ಅಂತ ಸಾಯೋದ್ ಬಿಟ್ಟು ರಸಗೊಬ್ಬರ ಹಾಕಪ್ಪ, ಬೆಳೆಗೆ ಉದಾರ ಆಗ್ತಿ. ಹಸುವಾದ್ರ ಅನ್ನನ ತಿನ್ಬೇಕು, ಸಾಲಕ್ಕಿಲ್ಲ ಅಂತ ಮಣ್ ತಿನ್ನಕಾಯ್ತದ? ನನಗ ನನ್ನ ಹಾಕಿ ಹೊಟ್ಟೆಲ್ ಬೆಳಿತಾರ ಕೂಸು ಒಂದ, ನನ್ನ ಹೊಲದಲ್ಲಿ ಬೆಳಿತಾರ ಬೆಳಿನೂ ಒಂದ. ಈ ವೆಂಕೋಬ ಮತ್ತೆ ನಾಯಕ ಬೀಜ ಗೊಬ್ಬರದ ವ್ಯಾಪಾರ ಮಾಡ್ತಿದ್ರು. ಇವ್ರು ಕೊಡೋ ಆ ಬೀಜ ಗೊಬ್ಬರದಿಂದ ಫಸಲು ಕಡಿಮೆ ಆಗ್ತಾ ಇದೆ ಅಂತ ಜನ ಗಲಾಟೆ ಶುರು ಮಾಡಿದ್ರು. ನೋಡ್ರಪ್ಪ, ಜಮೀನ್ ನಿಮ್ದು, ಗೊಬ್ಬರ ಬೀಜ ಸೇಟುಂದು, ನಾವಿಬ್ರು ದಲ್ಲಾಳಿಗಳು ಅಷ್ಟೇ. ಇದಕ್ ನಾವಲ್ಲ, ಆ ಸೇಟುನೇ ಕಾರಣ ಅಂತ ಹೇಳಿ ಅವನ ಹತ್ರ ಹೋದ್ರು. ಬೀಜ ಗೊಬ್ಬರ ಅನ್ನೋ ಹೆಸರಲ್ಲಿ ನಾನು ಆ ಭೂಮಿಗಾಗ್ತಿರೋದು ಅಮೃತ ಅಲ್ಲ, ವಿಷ. ಆ ವಿಷ ಭೂಮಿಗೆ ಸೇರಿಕೊಂಡು ವರ್ಷಕ್ಕೆ 3% ಹಂಗೆ ಅದರ ಫಲವತ್ತತೆ ಕಳ್ಕೊಂಡು ಇನ್ನ 20 ವರ್ಷದಲ್ಲಿ ಅದು ಬಂಜರು ಭೂಮಿ ಆಗುತ್ತೆ. ಮುಂದೆ ಇಂಡಸ್ಟ್ರಿಯಲೈಸೇಷನ್, ಗ್ಲೋಬಲೈಸೇಷನ್ ಅಂತ ಕುಂಟೆಗೆ 100 ರೂಪಾಯಿ ಇರೋ ಭೂಮಿ ಬೆಲೆ 40,000 ಆಗುತ್ತೆ. 1 ಎಕರೆಗೆ 16 ಲಕ್ಷ. ಲಕ್ಷ ಕೋಟಿ ಕೋಟಿ ಆಗ್ಬೇಕು ಅಂತಂದ್ರೆ ಆ ರೈತರ ಭೂಮಿ ನಮ್ದಾಗ್ಬೇಕು. ಆ ಭೂಮಿ ನಮ್ದಾಗ್ಬೇಕು ಅಂತಂದ್ರೆ ಆ ರೈತರು ಫಸಲು ಹಾಳಾಗೋಗ್ಬೇಕು. ಇವರಿಬ್ಬರಿಗೆ ಹಣದ ಆಸೆ ತೋರಿಸ್ತಾ ಸಾವಯವ ಸಾವಯವ ಅಂತ ಸಾಯ್ಬೇಡ ಅಂತ ನನಗೆ ಹೇಳಿ, ನೀವ ನಾಯಕ ವೆಂಕೋಬ ಕೊಟ್ಟಿರೋ ರಸಗೊಬ್ಬರ ಕೀಟನಾಶಕ ಆಗ್ತಾ ಸತ್ವಯುಕ್ತವಾದ ನಿಮ್ಮ ಜಮೀನ ಬಂಜರ್ ಮಾಡ್ಲಿಕ್ಕತ್ತೀರಿ. ಹಾಗಂತ ನಾನು ಹೇಳ್ತಾ ಇಲ್ಲಪ್ಪ. ಮಣ್ಣು ಪರಿಶೀಲನಾ ಕೇಂದ್ರದವರು ನಿಮ್ಮ ಭೂಮಿಲಿರೋ ಮಣ್ಣನ್ನು ಪರಿಶೀಲಿಸಿ ಕೊಟ್ಟಿರೋ ಸರ್ಟಿಫಿಕೇಟ್ ಹೇಳ್ತಾ ಇದೆ. ಇದು ಹಿಂಗ ಮುಂದುವರೆದ್ರೆ ನಾಳೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ಈ ತರ ಬೆಳೆ ಬೆಳಿತಿದ್ದೋ ಆ ಬೆಳೆ ಬೆಳಿತಿದ್ದೋ ಅಂತ ಕತೆ ಹೇಳ್ಬೇಕಾಗ್ತದೆ ಅಷ್ಟೇ. ಸುಮ್ಕಿರು ಕೊಟ್ರೆ ಶಾಪ. ಅದ್ಯಾರೋ 8 ಜನರು ಹೊಲ್ದಾಗ ಬೆಳೆ ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡಕ್ ಆಗ್ತೈತಿ? ಹೋದ ವರ್ಷ ನಾನು ಒಳ್ಳೆ ಬೆಳೆನೇ ತೆಗ್ದಿದ್ನಪ್ಪ. ಈ ವರ್ಷ ನಾವು ಒಳ್ಳೆ ಬೆಳೆ ಬೆಳೆದಿದೀವಿ. ಹಾಕ್ರಿ, ಹಿಂಗ ಇನ್ನೂ 2 ವರ್ಷ ಮುಂದುವರ್ಸಿ, ಆಮೇಲೆ ನಿಮ್ಗೆ ಗೊತ್ತಾಗ್ತದೆ. ನೋಡ್ರಪ್ಪ, ಭೂಮಿ ಫಲವತ್ತತೆ ಉಳಿಬೇಕು ಅಂದ್ರೆ ಸಾವಯವ ಕೃಷಿ ಮಾಡಿ. ಅದು ಬಿಟ್ಟು ಅನ್ನ ಹಾಕೋ ಭೂಮಿ ತಾಯಿಗೆ ಆ ರಾಸಾಯನಿಕ ಯುಕ್ತ ವಿಷ ಹಾಕಬೇಡಿ ದಯವಿಟ್ಟು. ನಿಮ್ಮಪ್ಪ ಜನಗಳಿಗೆ ಬುದ್ಧಿ ಹೇಳ್ದ, ಆದ್ರೆ ನಮ್ ಜನ ಕ್ಯಾರೆ ಅನ್ಲಿಲ್ಲ. ಒಂದಿನ ರಾತ್ರಿ ಇದ್ದಕ್ಕಿದ್ದಂಗೆ ನಿಮ್ಮ ಅವಂಗೆ ಹೆರಿಗೆ ನೋವು ಶುರು ಆಯ್ತು. ಅವಳನ್ನು ಕರ್ಕೊಂಡು ಆಸ್ಪತ್ರೆಗೆ ಹೊರಟ್ವಿ. ದಾರಿ ಮಧ್ಯದಲ್ಲಿ ಏಯ್, ಯಾರ್ಲೇವಾ ಕಾನು ರೋಡ್ ಅಡ್ಡ ನಿಲ್ಸಿರೋದು? ಏ ಸೆಟ್ಟು, 2 ವರ್ಷ ಆಯ್ತು, 2 ವರ್ಷ ಆಯ್ತು. 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 2 ವರ್ಷ
ನೀನಾ ದಾರಿ ಬಿಡ್ಲಿ. ಈಗ ನೀನೇ ನನ್ ದಾರಿ ಗಡ್ಡ ನಿಂತಿದ್ಯಾ, ಮತ್ತೆ ನೀನೇ ದಾರಿ ಬಿಡ್ಬೇಕು ನೋಡು. ಅನ್ನ ಹಾಕೋ ಭೂಮಿಗೆ ವಿಷ ಆಗ್ತಿರೋ ನನ್ ಬಾಯಿಗೆ ಮಣ್ಣಾಗ್ತೀನಿ ಅಂದ್ರೆ ಬಿಡಕ್ಕಾಯ್ತದ? ನನ್ ವಿರುದ್ಧನೇ ದೂರು ಕೊಡ್ತೀಯಾ ನಿನ್ನ? ಅಯ್ಯೋ 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 ಲೇ ವೆಂಕಪ್ಪ, ಇದೆಲ್ಲ ಮಾಡ್ದೆ? ಸೇಟು ನಾಕ್ಲ ಹೊಡೆದ್ ಸಾಯಿಸ್ದೆ? ನಾನೆಲ್ಲೋ ಹೊಡೆದ್ ಸಾಯಿಸ್ದೆ? ಈ ಕೋಟ್ರೇಶಪ್ಪನೇ ಹೊಡೆದ್ ಸಾಯಿಸಿದ್ದು. ಹೌದಾ? ನಾನೇನ್ ನೋಡ್ದೆ? ನಾನೇನ್ ಸಾಯಿಸ್ದೆ? ಸೇಟನ್ಗೂ ಇವನ್ಗೂ ಗೊಬ್ಬರ ಬೀಜದ ವಿಷಯದಲ್ಲಿ ತಕರಾರಿತ್ತು. ಲಾಭದಲ್ಲಿ ತಕರಾರಾಯ್ತಾ? ಹೊಡೆದ್ ಸಾಯಿಸೇ ಬಿಟ್ಟ. ಅದನ್ನ ನಾವಿಬ್ರು ನೋಡ್ಬಿಟ್ವಾ? ಊರವ್ರಿಗೆಲ್ಲ ಹೇಳ್ತೀವಿ ಅಂತ ಮರ್ಯಾದೆ ಗಂಜಿ ವಿಷ ಕುಡಿದು ಸತ್ ಹೋದ ಅಲ್ವಾ? ನೀನೇ ಕುಡಿತೀಯ, ನಾನು ಕುಡಿಸ್ಲಾ? ಲೇ ವೆಂಕವ್ವ, ಇವನಿಗೆ ಈ ಔಷಧಿ ಕುಡ್ಸೋಕ್ ಮುಂಚೆ ಇವನು ಬಿತ್ತನೆ ಮಾಡಿರೋ ಫಸಲು ಕುಡ್ಸಿದ್ರೆ ಹೆಂಗೆ? ದಯವಿಟ್ಟು ಬೇಡ, ದಯವಿಟ್ಟು ಬೇಡ, ದಯವಿಟ್ಟು ಬೇಡ, ದಯವಿಟ್ಟು. ನೀನೇ ಕುಡಿದ್ರೆ 1 ಜೀವ, ಇಲ್ಲ ಅಂದ್ರೆ 3 ಜೀವ. ಬೇಡ ಬೇಡ ಕೊಟ್ರಾಜಿ, ಬೇಡ ಕೊಟ್ರಾಜಿ, ಬೇಡ. ಅದು ಕೋಟ್ರೇಶಪ್ಪ ಅಂದ್ರೆ. ಲೇ ಮುದುಕ, ಈ ವಿಷಯ ಏನಾದ್ರೂ ನೀನು ಊರ್ನೋರ್ ಬಾಯಿಗೆ ಬಿಟ್ರೆ ನಿನ್ನ ಮಗನಿಗಾಗಿರೋ ಗತಿನೇ ಆ ನಿನ್ನ ಸೊಸೆ, ಆ ಸೊಸೆ ಹೊಟ್ಟೆಲಿರೋ ಮಗು ಇಬ್ರಿಗೂ ಆಗುತ್ತೆ. ಅರ್ಥ ಆಯ್ತಾ ನಾಯ್ಕ? ಕೋಟ್ರೇಶಪ್ಪ ಒಬ್ಬ ಸತ್ತಿದ್ರೆ ಸೇಟು ರಾಜ ಆಗ್ತಿದ್ರು, ಇವರಿಬ್ರು ಸತ್ರೆ ನಾವೇ ನಾವಿಬ್ರೇ. ಕೊಟ್ರಾಜಿ ಎಲ್ಲ ಮಾಡ್ಕೊಂಡೆ. ಕೊಟ್ರಾಜಿ ಕೊಟ್ರಾಜಿ ನಾಯ್ಕ, ಕೊಟ್ರಾಜಿ. ಇಪ್ಪತ್ತೆಂಟು ವರ್ಷದ ಹಿಂದೆ ಇದೇ ಜಾಗದಾಗ ಇವರಿಬ್ರೂನೆ ನಿಮ್ಮ ಅಪ್ಪನ ಕೊಂದಿತ್ತು. ನಿಮ್ಮವ್ವ ನನ್ನ ಹತ್ರ ಮಾತು ತಗೊಂಡಿದ್ಲು. ನೋಡಿ ಮಾವ, ನಾನು ನನ್ನ ಮಗ ಹೇಗೋ ಬದುಕೋತೀವಿ. ಅವನ ಮನಸ್ಸಲ್ಲಿ ಸೇಡು ದ್ವೇಷ ಏನು ಬೆಳೆಸ್ಬೇಡಿ. ಅವ್ರ ಅಪ್ಪನ ಸಾವಿನ ವಿಷಯ ಅವನಿಗೆ ಹೇಳಲ್ಲ ಅಂತ ಮಾತು ಕೊಡಿ. ಆಯ್ತವ, ನನ್ನ ಕಣ್ಣು ಮುಂದೆನೆ ನನ್ನ ಮಗನ್ ಸಾಯಿಸಿದ ಹ್ಯಾಂಗ್ ಬರೀಲ್ ಹೇಳು? ನಂಗೂ ವಯಸ್ಸಾತು, ಅದಕ್ಕೆ ಪ್ಲಾನ್ ಮಾಡಿದೆ. ನಿಮ್ಮವ್ವ ಅಂದ್ರೆ ನಿನಗೆ ಪ್ರಾಣ ಅಲ್ವಾ? ನಾನೇ ಕಿಡ್ನಾಪ್ ಮಾಡಿಸ್ದೆ. ನಿನ್ನ ಕೈಲಿ ಇವರಿಬ್ಬರನ್ನ ಕಿಡ್ನಾಪ್ ಮಾಡಿಸ್ದೆ. ನಾನು ಕ್ಷಮಿಸ್ಬಿಡವ ಮೊಹಕ್. ಅಮ್ಮ ಅಮ್ಮ
ಫ್ಲಾಶ್ ಬ್ಯಾಕ್ ಕೇಳಿದ್ಯಲ್ಲ, ನಿನ್ನ ಅಪ್ಪನ್ನ ಹೇಗ್ ಸಾಯಿಸಿದ್ವಿ ಅಂತ ನೋಡಿಲ್ವಲ್ಲ ನೀನು? ನೋಡ್ತೀಯ ಇವಾಗ? ಕುಡ್ಸೋ. ಅವ್ರ ಅಮ್ಮ ಅಂದ್ರೆ ಅವ್ರಿಗೆ ಪ್ರಾಣ. ಅಮ್ಮನಿಗೆ ಏನಾರ ಆದ್ರೆ ನೀವು ಯಾರು ಉಳಿಯಾಕಿಲ್ಲ. ಹುಷಾರ್. ಏಯ್, ಮಾರಿ ಏನ್ ನೋಡಾಕತ್ತಲೇ? ಹೊಡೆಯ ಮುದ್ಕನ್ನ. ಹೈ ಹೈ ಬಿಡ್ಲ. ಹೈ ನಾನು ಇವನನ್ನು ಸಾಯಿಸಿದ್ದು ನಮ್ಮಪ್ಪನ ಸಾಯಿಸ್ದ ಅಂತಲ್ಲ, ಎಷ್ಟೋ ರೈತರುಗಳ ಭೂಮಿನ ಹಾಳು ಮಾಡ್ದಾನೋ ಒಂದೇ ಒಂದು ಕಾರಣಕ್ಕೋಸ್ಕರ. ನಿಮ್ ತಾತ ಏನೋ ಸೇಫ್ಟಿ ಮಾಡಿದ್ರು ಓಕೆ, ಇಲ್ಲ ಅಂದಿದ್ರೆ ನನ್ ಗತಿ. ಹಲೋ ಫೈಟರ್, ಸಾರಿ ಬ್ಲಾಗರ್ ಫೈಟರ್. ನೀನೇನೋ ನನ್ನ ಲೈಫ್ ಸ್ಟೋರಿನ ಬ್ಲಾಗಲ್ಲಿ ಬರ್ದು ಅಪ್ಲೋಡ್ ಮಾಡಿದೆ, ಆದ್ರೆ ನಾನು
ನೀನು ಮದುವೆ ಆಗ್ಬೇಕು ಅನ್ಕೊಂಡಿರೋ ಹುಡುಗಿನ ಯಾರು ನೀನು ಭಾಯ್ ಟೈಗರ್ ಭಾಯ್ ಇಫ್ ಯು ವಾಂಟ್ ಟು ಸೇವ್ ಹರ್
Now the real fight begins.